ಸೊ ಈ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಪ್ಲೇ ಆಗುತ್ತೆ. ಹಾಗಾಗಿ ವಿಡಿಯೋವನ್ನ ಆಫ್ ಮಾಡಿ ಬೇಕಾದ್ರೆ ಮಾತಾಡ್ಬೋದು, ಇಲ್ಲ ಆನ್ ಮಾಡಿ ಮಾತಾಡ್ಬೋದು, ನಿಮ್ಮ ಕಂಫರ್ಟಬಲ್. ಯಾಕಂದ್ರೆ ಇದು ಯೂಟ್ಯೂಬ್ ಅಲ್ಲಿ ಪ್ಲೇ ಆಗುತ್ತೆ, ರೆಕಾರ್ಡಿಂಗ್ ಪ್ಲೇ ಆಗುತ್ತೆ, ಮತ್ತೆ ಯೂಟ್ಯೂಬ್ ಅಲ್ಲಿ ನಾನು ಹಾಕ್ತೀನಿ. ಹಾಗಾಗಿ ಓಕೆ, ಎಲ್ಲರೂ ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಯಾರು ಮಾಡಕ್ ಹೋಗ್ಬೇಡಿ, ಮ್ಯೂಟ್ ಮಾಡಿ. ಏನಾದ್ರೂ ಡೌಟ್ಸ್ ಇತ್ತು ಅಂತ ಅಂದ್ರೆ, ಏನಾದ್ರೂ ಮಾತಾಡ್ಬೇಕು ಅಂತ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ವಾಯ್ಸ್ ಕ್ಲಿಯರ್ ಇದೆ ಅಲ್ಲ? ಮೆಸೇಜ್ ಮಾಡಿ ಯಾರಾದ್ರೂ. ಓಕೆ. ಸೊ ನಮಸ್ತೆ ಎಲ್ಲರಿಗೂ ಕೂಡ ಹುಣ್ಣಿಮೆಯ ಒಂದು ಧ್ಯಾನದ ಫ್ರೀ ವೆಬಿನಾರ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಓಕೆ, ಸೊ ಹುಣ್ಣಿಮೆಯ ಒಂದು ಆ ಚಂದಿರದಿಂದ ನಾವು ಆ ಒಂದು ಶಕ್ತಿಯಿಂದ ನಮ್ಮ ಒಂದು ಜೀವನದಲ್ಲಿ ಸ್ಪಷ್ಟತೆ ಮತ್ತೆ ಸಮೃದ್ಧಿ ಮತ್ತೆ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಳಕ್ಕೆ ಈ ಒಂದು ಧ್ಯಾನದ ಅವಶ್ಯಕತೆ ಇರುತ್ತೆ. ಓಕೆ, ತುಂಬಾ ಜನ ಹೇಳ್ತಾರೆ ಹುಣ್ಣಿಮೆಯಲ್ಲಿ ನಾವು ಲೆಟ್ಟಿಂಗ್ ಗೋ ಮಾಡ್ಬೇಕು ಅಂತ. ಅಂಡ್ ಇದು ತುಂಬಾನೇ ಫೇಮಸ್ ಆಗಿದೆ. ಅಂಡ್ ನಾನು ಕೂಡ ಮಾಡ್ಸಿರ್ತೀನಿ ಕೆಲವೊಂದು. ಲಾಸ್ಟ್ ಸೆಷನ್ ಅಲ್ಲಿ ನೀವು ನೋಡೋದಾದ್ರೆ ಬರ್ನಿಂಗ್ ಬೌಲ್ ಗಳಂದು ಒಂದು ಟೆಕ್ನಿಕ್ಸ್ ಗಳನ್ನ ನಾನು ಕೂಡ ಮಾಡ್ಸಿದ್ದೆ. ಬಟ್ ಆದ್ರೆ ಇವತ್ತು ಮೇನ್ ಆಗಿ ಆ ಒಂದು ಮೆಡಿಟೇಷನ್ ಅಲ್ಲೇ ನಿಮಗೆ ಕ್ಲೆನ್ಸಿಂಗ್ ಎಫೆಕ್ಟ್ ಸಿಗೋ ತರ ನಾನು ಮಾಡ್ತೀನಿ. ಇನ್ನೊಂದು ಕ್ರಿಸ್ಟಲ್ ಗಳ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ಈ ಒಂದು ಹುಣ್ಣಿಮೆಯಲ್ಲಿ ಯಾಕೆ ಧ್ಯಾನವನ್ನ ಮಾಡಬೇಕು ಅಂತ ಅನ್ನೋದಾದ್ರೆ, ನಮ್ಮ ಒಂದು ಬ್ರಹ್ಮಾಂಡದಲ್ಲಿ ಸೂರ್ಯ, ಚಂದ್ರ ಮತ್ತು ಭೂಮಿ ಇದೆಲ್ಲದೂ ಕೂಡ ಒಂದೇ ಇದರಲ್ಲಿ ಅಲೈನ್ಮೆಂಟ್ ಆಗಿರುತ್ತೆ. ಸೊ ಈ ಒಂದು ಟೈಮ್ ಅಲ್ಲಿ ಅತಿಯಾಗಿ ಶಕ್ತಿಯನ್ನ ನೋಡ್ತೀವಿ. ಸೊ ಶಕ್ತಿ ಇರ್ಬೇಕಾದ್ರೆ ನಮಗೆ ಏನು ಬೇಕು ಅಂತ ನಾವು ಕೇಳ್ ಬೇಕು ಅಂತ ಅನ್ಸುತ್ತೋ, ಅಂದ್ರೆ ನಮ್ಗೆ ಆರೋಗ್ಯ ಆಗಿರ್ಬೋದು, ಅಥವಾ ಸಮೃದ್ಧಿ ಆಗಿರ್ಬೋದು, ರಿಲೇಶನ್ಶಿಪ್ ಹೀಲಿಂಗ್ ಆದ್ರೂ ಆಗಿರ್ಬೋದು, ನಾವ್ ಏನನ್ನ ನಾವು ಕೇಳ್ತೀವೋ ಅದು ಯೂನಿವರ್ಸ್ ಅಲ್ಲಿ ಕೊಡುವಂತಹ ಶಕ್ತಿ ಆ ಟೈಮಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಹುಣ್ಣಿಮೆಯದಲ್ಲಿ ಧ್ಯಾನವನ್ನ ಮಾಡ್ತೀವಿ, ಫುಲ್ ಮೂನ್ ಮೆಡಿಟೇಷನ್ ಅಂತ ಹೇಳ್ತೀವಿ. ಸೊ ಧ್ಯಾನ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಕ್ಲೆನ್ಸಿಂಗ್ ಬೇಕಾಗುತ್ತೆ. ನಮ್ಗೆ ಒಳ್ಳೇದು ಬೇಕು, ನಮ್ಮ ಒಂದು ಲೈಫಲ್ಲಿ ಪಾಸಿಟಿವ್ನೆಸ್ ಬೇಕು ಅಂತ ಅಂದ್ರೆ ನಮ್ಮಲ್ಲಿರುವಂತಹ ನೆಗೆಟಿವ್ ಎಮೋಷನ್ಸ್ ಗಳನ್ನ ನಾವು ದೂರ ಮಾಡ್ಬೇಕು. ಸೊ ಹಾಗಾಗಿ ಫಸ್ಟ್ ಲೆಟ್ಟಿಂಗ್ ಗೋಗಳನ್ನ ಮಾಡಿಸ್ತಾರೆ, ಬರ್ನ್ ಮಾಡಕ್ ಹೇಳ್ತಾರೆ. ನಿಮ್ಮ ಆಳವಾಗಿರುವಂತಹ ನೋವಾಗಿರುವಂತಹ, ಅಥವಾ ನಿಮ್ಗೆ ಯಾವ್ದು ಜಾಸ್ತಿ ನಿಮ್ಗೆ ಬೇಡ ಅಂತ ಅನ್ಸುತ್ತೋ ಆ ಒಂದು ಎಮೋಷನ್ ಗಳನ್ನ ಬರ್ದ್ಬಿಟ್ಟು ನೀವ್ ಅದನ್ನ ಬರ್ನ್ ಮಾಡಿ, ಸುಡಿ, ಅದನ್ನ ಫ್ಲೆಶ್ ಔಟ್ ಮಾಡಿ ಅಂತ. ಸೊ ಫಿಸಿಕಲ್ ಆಗಿ ಮೈಂಡ್ ಏನ್ ಮಾಡುತ್ತೆ, ಸೊ ಅದು ನಮ್ಮಿಂದ ದೂರ ಹೋಗಿದೆ ಅನ್ನೋ ಒಂದು ಭಾವನೆಗೆ ಬರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಿರೋರು, ಅಂದ್ರೆ ಆ ತರದ ಟೆಕ್ನಿಕ್ಸ್ ಯೂಸ್ ಮಾಡಿಲ್ಲ ಅಂತಂದ್ರೂ ಧ್ಯಾನದಲ್ಲೇ ನಮ್ಮನ್ನ ಕ್ಲೆನ್ಸಿಂಗ್ ಮಾಡುವಂತಹ ಒಂದು ಪ್ರೊಸೀಜರ್ಸ್ ಇರುತ್ತೆ, ಮೆಡಿಟೇಷನ್ ಅಲ್ಲೇ ಪ್ರೊಸೀಜರ್ಸ್ ಇರುತ್ತೆ, ಅದು ಕೂಡ ಮಾಡ್ತಾ ಹೋಗ್ತಾರೆ. ಅದಾಗಿದ್ಮೇಲೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ಬೇಕು. ಎನರ್ಜಿ ಜಾಸ್ತಿ ಇರ್ಬೇಕಾದ್ರೆ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ನಿಮಗೆ ಏನು ಬೇಕೋ ಅದು ಆಗ್ತಾ ಹೋಗುತ್ತೆ 10x ಸ್ಪೀಡ್ ಅಲ್ಲಿ. ಬೇರೆ ದಿನ ಮಾಡ್ಬೋದಲ್ಲ ಮೆಡಿಟೇಷನ್ ಅಂತ ಕೇಳ್ತೀರಾ. ಹೌದು, ಬೇರೆ ದಿನನೂ ಮಾಡ್ಬೇಕು, ಬಟ್ ಈ ಟೈಮ್ ಅಲ್ಲಿ ಮಾಡಿದ್ರೆ ಎನರ್ಜಿ ಜಾಸ್ತಿ ಇರುತ್ತೆ. ನಿಮ್ಗೆ ಏನ್ ಬೇಕು ಅಂತ ಅನ್ಸುತ್ತೋ ಅದು ಸ್ಪೀಡ್ ಆಗಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಈ ಒಂದು ದಿನದಲ್ಲಿ ನೀವು ಕ್ರಿಸ್ಟಲ್ ಗಳನ್ನ ಚಾರ್ಜ್ ಮಾಡ್ಲಿಕ್ಕೆ ಇಡ್ತೀರಾ. ಅದು ಒಂದು ಹೇಳ್ತೀವಿ, ಕ್ರಿಸ್ಟಲ್ ಗಳನ್ನ ಯೂಶುವಲ್ ಆಗಿ ಚಾರ್ಜ್ ಮಾಡ್ಬೇಕು ಅಂತೇಳಿ. ನೀವು ಯಾವುದೇ ಕ್ರಿಸ್ಟಲ್ ಅನ್ನ ನೀವು ಯೂಸ್ ಮಾಡ್ತಾ ಇದ್ರು ಆ ಒಂದು ಕ್ರಿಸ್ಟಲ್ ನೆಗೆಟಿವಿಟಿನ ತಗೊಂತಾ ಹೋಗುತ್ತೆ. ಓಕೆ, ತಗೊಂಡು ತನ್ನಲ್ಲಿರುವಂತಹ ಪಾಸಿಟಿವ್ ಅನ್ನ ನಿಮಗೆ ದಾರೆ ಎಳೆದು ಕೊಡ್ತಾ ಇರುತ್ತೆ. ಬಟ್ ಒಂದ್ ತಿಂಗಳಿಗಾದ್ರೂ ಒಂದ್ಸತಿನಾದ್ರೂ ಹುಣ್ಣಿಮೆಗೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಒಂದು ಗ್ಲಾಸ್ ಪ್ಲೇಟ್ ಅಲ್ಲಿ ನೀವು ಉಪಯೋಗಿಸಿಕೊಳ್ಳುವಂತಹ ಯಾವುದೇ ಕ್ರಿಸ್ಟಲ್ಸ್ ಇರ್ಬೋದು, ಕ್ರಿಸ್ಟಲ್ ಆಗಿರ್ಬೋದು ಅಥವಾ ಟಂಬಲ್ಸ್ ಆಗಿರ್ಬೋದು, ವಾಟ್ ಎವರ್ ನಿಮ್ಮ ಹತ್ರ ಏನ್ ಕ್ರಿಸ್ಟಲ್ಸ್ ಇದೆನೋ ಅದು ಎಲ್ಲದನ್ನು ಕೂಡ ಹುಣ್ಣಿಮೆ ಒಂದು ಚಂದಿರನ ಒಂದು ಬೆಳಕಲ್ಲಿ ಇಟ್ರೆ ಮತ್ತೆ ಶಕ್ತಿ ತುಂಬದಂಗೆ ಆಗುತ್ತೆ. ಆ ಶಕ್ತಿನೇ ಮತ್ತೆ ನೀವು ವೇರ್ ಮಾಡಿದ್ರೆ ಅಂತಂದ್ರೆ ಮತ್ತೆ ನಿಮ್ಗೆ ಅದು ನಿಮ್ಗೆ ಏನ್ ಬೇಕು ಅಂತ ನೀವು ಹಾಕೊಂಡಿರ್ತೀರೋ, ಅಥವಾ ರಿಲೇಶನ್ಶಿಪ್ ಅಥವಾ ಆರೋಗ್ಯಕ್ಕೆ ಹಾಕೊಂಡಿದ್ದೀರೋ, ಅಥವಾ ನಮ್ಗೆ ಮನಿ ಮ್ಯಾಗ್ನೆಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರೋ, ಮತ್ತೆ ಅದು ಪ್ರೋಸೆಸ್ ಆಗ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಅಂದ್ರೆ ಹುಣ್ಣಿಮೆಯ ದಿನದಲ್ಲಿ ಇನ್ನೊಂದು ಕೇಳ್ತಾರೆ, ಡೈರೆಕ್ಟ್ ಆಗಿ ನಮ್ಮ ಮನೆಯಲ್ಲಿ ಟೆರೆಸ್ ಇಲ್ಲ, ಚಂದ್ರ ಬೀಳುವಂತಹ ಒಂದು ಜಾಗದಲ್ಲಿ ನಮ್ಮ ಮನೆಯಲ್ಲಿ ಅವಕಾಶಗಳು ಇಲ್ಲ ಅಂತ.
ಅಟ್ಲೀಸ್ಟ್ ನಿಮ್ಮ ಒಂದು ವಿಂಡೋನ ಓಪನ್ ಮಾಡಿ ಅಲ್ಲೊಂದು ಟೇಬಲ್ ಅಥವಾ ಚೇರೋ ಏನಾದ್ರೂ ಇಟ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ನೀವು ಹಾಕೋಣಂತಹ ಕ್ರಿಸ್ಟಲ್ ಗಳನ್ನ ಜಸ್ಟ್ ಇಡಿ ಸಾಕಾಗುತ್ತೆ. ಓಕೆನಾ? ಸೊ ಅದನ್ನ ಮಾಡ್ಬೋದು. ಇಲ್ಲ ಅಂತಂದ್ರೆ ಸೆಲೆನೈಟ್ ಪ್ಲೇಟ್ ಅಲ್ಲಿ ಇನ್ನೊಂದು ನಾವ್ ಹೇಳ್ತೀವಿ, ಸೆಲೆನೈಟ್ ಅಂತ ಒಂದು ಚಾರ್ಜಿಂಗ್ ಪ್ಲೇಟ್ ಇರುತ್ತೆ. ಸೊ ಆ ಪ್ಲೇಟ್ ಅಲ್ಲೂ ಕೂಡ ನೀವು ಇಟ್ಬಿಟ್ಟು ಕ್ರಿಸ್ಟಲ್ ಗಳನ್ನ ಇಟ್ಬಿಟ್ಟು ನೀವು ಚಾರ್ಜ್ ಮಾಡ್ಬೋದಾಗಿದೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಹುಣ್ಣಿಮೆಯ ಧ್ಯಾನದಲ್ಲಿ ಹೊರಗಡೆನೆ ಹೋಗಿ ಮಾಡಿದ್ರೆ ಎಫೆಕ್ಟಾ ಅಂತ ಅದೊಂದು ಕ್ವಶನ್ಸ್ ಇರುತ್ತೆ. ಓಕೆ, ಸೊ ಅವಕಾಶಗಳು ಇದ್ರೆ ನಿಮ್ಗೆ ಟೆರೆಸ್ ಮೇಲೆ ಯಾರು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅಂಡ್ ವೆದರ್ ಕೂಡ ಚೆನ್ನಾಗಿದೆ ಅಂತ ಅಂದ್ರೆ ಹೋಗಿ ಮಾಡ್ಬೋದು, ಏನು ಕೂಡ ತೊಂದರೆ ಇಲ್ಲ. ಬಟ್ ಆದ್ರೆ ಎಲ್ಲಿ ನಿಮ್ಮ ಪ್ಲೇಸ್ ಇರುತ್ತೋ ಮನೆಯಲ್ಲಿ ನಿಮ್ಮ ಒಂದು ಹಾಲ್ ಅಲ್ಲಿ ಆಗಿರ್ಬೋದು, ಟಿವಿ ಹಾಲ್ ಅಲ್ಲಿ ಆಗಿರ್ಬೋದು, ಒಟ್ಟು ಸೈಲೆಂಟ್ ಪ್ಲೇಸ್ ಬೇಕು ಮೆಡಿಟೇಷನ್ ಮಾಡ್ಲಿಕ್ಕೆ ಅಷ್ಟೇ. ಸೊ ಆ ಒಂದು ಪ್ಲೇಸ್ ಅಲ್ಲಿ ನೀವು ಚೂಸ್ ಮಾಡ್ಬಿಟ್ಟು ಮೆಡಿಟೇಷನ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಕ್ರಮೇಣವಾಗಿ ನಿಮಗೆ ಏನ್ ಬೇಕು ಅಂತ ಅನ್ಕೊಂಡಿರ್ತೀರೋ ಅದು ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಒಂದಿನ ಮಾಡ್ದೆ, ಒಂದ್ ತಿಂಗಳು ಮಾಡ್ದೆ, 2ನೇ ತಿಂಗಳು ಬಿಟ್ಟೆ, ಇನ್ನೊಂದ್ ತಿಂಗಳು ಮಾಡ್ದೆ, ಆ ತರದ್ದು ಮಾಡಿದ್ರೆ ಅಂತಂದ್ರೆ ನಿಮ್ಗೆ ರಿಸಲ್ಟ್ ಸಿಗಲ್ಲ. ಯಾಕಂದ್ರೆ ನೀವು ಹೊಸದಾಗಿ ಏನೋ ಒಂದ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಅಟ್ಲೀಸ್ಟ್ 6-7 ಮಂತ್ಸ್, ಯಾಕಂದ್ರೆ ತಿಂಗ್ಳಿಗೆ ಒಂದೇ ಸತಿ ಇದಾಗೋದು. ಡೈಲಿ ಅಂತ ಅಂದ್ರೆ 21 ಡೇಸ್ ಮಾಡ್ಲಿಕ್ಕೆ ಹೇಳ್ತೀವಿ ಏನಾದ್ರೂ ಒಂದು ರಿಚುವಲ್ಸ್ ಅನ್ನ. ಬಟ್ ಹುಣ್ಣಿಮೆ ಒಂದು ದಿನದಲ್ಲಿ ನೀವು ಯಾವ್ದಾದ್ರು ಒಂದು ದಿನ ಮಾಡ್ತಿದೀವಿ ಅಂತಂದ್ರೆ ಅಟ್ಲೀಸ್ಟ್ ಒಂದ್ 6-7 ಮಂತ್ಸ್ ಆದ್ರೂ ಬೇಕು ಅದ್ರ ಎಫೆಕ್ಟ್ ಅನ್ನ ನೀವು ನೋಡ್ಲಿಕ್ಕೆ. ಅಟ್ಲೀಸ್ಟ್ 3 ಮಂತ್ಸ್ ಕಂಟಿನ್ಯೂಸ್ ಆದ್ರೂ ಮಾಡ್ಬೇಕಾಗುತ್ತೆ ಈ ಒಂದು ಮೆಡಿಟೇಷನ್ ಗಳನ್ನ. ಓಕೆ, ಸೊ ಕೆಲವೊಬ್ರು ಇಲ್ಲಿ ಆಲ್ರೆಡಿ ಮಾಡಿರ್ತೀರಾ. ಅಂಡ್ ನಾನು ಕೂಡ ಲಾಸ್ಟ್ 3-4 ಮಂತ್ಸ್ ಬ್ಯಾಕ್ ಅಂತ ಅನ್ಸುತ್ತೆ ನಾನು ಕೂಡ ಮಾಡಿದ್ದೆ. ಲೆಟ್ಟಿಂಗ್ ಗೋ ಗಳನ್ನ ಮಾಡಿ ಆಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಬೇಕು. ಇದು ಪ್ರೊಸೀಜರ್ ಇರೋದು ಆಕ್ಚುಲಿ. ಬರೀ ಬರ್ನ್ ಮಾಡ್ಬಿಟ್ಟು ಸುಟ್ಟು ಸುಮ್ನೆ ಆರಾಮಾಗಿ ಕುತ್ಕೊಂಡ್ಬಿಟ್ರೆ ಏನು ಕೂಡ ಆಗಲ್ಲ, ಅದ್ರದ್ದು ಎಫೆಕ್ಟ್ ಕೂಡ ಆಗಲ್ಲ. ಸೊ ಲೆಟ್ಟಿಂಗ್ ಗೋ ಗಳನ್ನ ಮಾಡಿದ್ರೆ ಅಂತ ಅಂದ್ರೆ ನಮ್ಮಲ್ಲಿರುವ ನಕಾರಾತ್ಮಕತೆ ಎಮೋಷನ್ಸ್ ಅನ್ನ ನೀವು ಆ ಒಂದು ಬಿಡ್ತಾ ಹೋಗ್ಬೇಕು. ಅದನ್ನೆಲ್ಲದನ್ನು ಕೂಡ ದೇಹದಲ್ಲಿ ಮನಸ್ಸಲ್ಲಿರುವಂತಹ ನೆಗೆಟಿವ್ ಏನಾದ್ರೂ ಇತ್ತು ಅಂತಂದ್ರೆ ಅದನ್ನೆಲ್ಲದನ್ನು ತೆಗ್ದು ಅಗೇನ್ ಆಗಿ ಆ ಒಂದು ಪಾಸಿಟಿವ್ ಎನರ್ಜಿಯನ್ನ ನಾವು ಪಡ್ಕೋಬೇಕು. ಹಾಗಾಗಿ ಮೂನ್ ಮೆಡಿಟೇಷನ್ ಅಂತ ಅಂದ್ರೇನೆ ತುಂಬಾನೇ ಒಂದು ಶ್ರೇಷ್ಠವಾಗಿರುವಂತಹ ಒಂದು ಶಕ್ತಿ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಯಾರಾದ್ರೂ ಯಾವಾಗಾದ್ರೂ ಮಾಡಿರೋದೇನಾದ್ರೂ ಇದೆನಾ? ಮೂನ್ ಮೆಡಿಟೇಷನ್ ಅಲ್ಲಿ ಏನಾದ್ರು ಮಾಡಿದೀವಿ, ನಾವ್ ಯಾವಾಗ್ಲೂ ಮಾಡ್ತೀವಿ ಅನ್ನೋರು ಯಾರಾದ್ರೂ ಇದ್ದೀರಾ ಇಲ್ಲಿ? ಯಾರಾದ್ರೂ ಇದ್ದೀರಾ ಮೂನ್ ಮೆಡಿಟೇಷನ್ ಯಾವಾಗ್ಲೂ ಮಾಡ್ತೀವಿ ಅಂತ ಅನ್ನೋರು? ಓಕೆ, ಹರ್ಷಿತಾ ಅವ್ರು ಮಾಡ್ತಾರೆ. ಮತ್ತೆ ಬೇರೆ ಯಾರಾದ್ರೂ ಇದ್ದೀರಾ ಮಾಡ? ಓಕೆ ಹರ್ಷಿತಾ, ಓಕೆ ಹರ್ಷಿತಾ, ಓಕೆ. ಮತ್ತೆ ಓಕೆ, ಯಾರು ಮಾಡಿಲ್ಲ ಅಂತ ಅಂದ್ರೆ ಇವಾಗ ನಾನು ಹೇಳ್ಕೊಡ್ತೀನಿ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನ ನೀವು. ಓಕೆ, ರವಿ ಅವರು ಮಾಡ್ತಾ ಇದ್ದಾರೆ. ಓಕೆ, ಗುಡ್. ಓಕೆ, ಸೊ ಅದನ್ನ ನೀವು ಕನ್ಸಿಡರ್ ಮಾಡಿ ಅದನ್ನ ನೀವು ಮಾಡ್ತಾ ಹೋಗ್ಬೇಕು. ಡೈಲಿ ಅದನ್ನ ನೀವು, ಡೈಲಿ ಅಲ್ಲ, ತಿಂಗಳಿಗೆ ಒಂದ್ಸತಿ ಅದನ್ನ ಹುಣ್ಣಿಮೆ ದಿನದಲ್ಲಿ ಅದನ್ನ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇವಾಗ ನಿಮ್ಗೆ ಒಂದು ಮೆಡಿಟೇಷನ್ ಅನ್ನ ಮಾಡಿಸ್ತೀನಿ. ಸೊ ಎಲ್ಲರೂ ಕೂಡ ಕಣ್ಮುಚ್ಚಿ ನಿಮ್ಮ ಒಂದು ಪ್ಲೇಸ್ ಅಲ್ಲಿ ಆರಾಮಾಗಿ ಕುತ್ಕೊಳ್ಳಿ. ಅಂಡ್ ನಾನು ಕೆಲವೊಂದು ಡೈರೆಕ್ಷನ್ ಏನಾದ್ರು ಹೇಳಿದ್ರೆ ನಾನು ಏನೇನೆಲ್ಲ ಹೇಳ್ತಾ ಹೋಗ್ತೀನೋ ಅದೇ ರೀತಿ ನೀವು ಇಮ್ಯಾಜಿನ್ ಮಾಡ್ತಾ ಹೋಗ್ಬೇಕು. ಕೆಲವೊಂದ್ಸರಿ ಇಮ್ಯಾಜಿನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಯಾಕಂದ್ರೆ ಫಸ್ಟ್ ಟೈಮ್ ನೀವ್ ಇಲ್ಲಿಗೆ ಬಂದಿದ್ದೀರಾ ಅಂತ ಅಂದ್ರೆ ಕೆಲವೊಂದು ಕಲ್ಪನೆ ಮಾಡ್ಕೊಳಕ್ ಹೇಳ್ತೀವಿ. ಸೊ ಕಲ್ಪನೆ ಸ್ವಲ್ಪ ಕೆಲವೊಬ್ರಿಗೆ ಬರೋದಿಲ್ಲ, ಬಟ್ ಓಕೆ, ಏನೇನಿರುತ್ತೋ ಜಸ್ಟ್ ಅದನ್ನ ಫಾಲೋ ಮಾಡ್ತಾ ಹೋಗಿ ಅಷ್ಟೇ. ಓಕೆ, ಜಸ್ಟ್ ಆರಾಮಾಗಿ ಕೂತ್ಕೊಳ್ಳಿ. ಡೀಪ್ ಬ್ರೀತ್ ಮಾಡಿ. ನಿಧಾನವಾಗಿ ಉಸಿರನ್ನ ತಗೊಳ್ಳೋದು ಅಂಡ್ ನಿಧಾನವಾಗಿ ಉಸಿರನ್ನ ಬಿಡೋದು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್,
ಎಕ್ಸೇಲ್. ನಿಮ್ಮ ದೇಹ, ಮನಸ್ಸು ಮತ್ತು ಉಸಿರು ಎಲ್ಲವೂ ಕೂಡ ನಿಧಾನವಾಗಿ ಶಾಂತ ಆಗ್ತಾ ಇದೆ. ಕಣ್ಣುಗಳನ್ನ ಬಿಗಿ ಹಿಡಿಬೇಡಿ, ಜಸ್ಟ್ ಕ್ಲೋಸ್ ಮಾಡಿ ಅಷ್ಟೇ ಸಾಕು. ಏನೇ ಥಾಟ್ಸ್ ಬಂದ್ರೂ ಕೂಡ ಜಸ್ಟ್ ಅದನ್ನ ಕ್ಯಾನ್ಸಲ್ ಅಂತ ಈ ವರ್ಡ್ ಯೂಸ್ ಮಾಡಿ. ಯಾಕಂದ್ರೆ ಸಡನ್ ಆಗಿ ನಾವು ಬ್ರೈನ್ಗೆ ಸ್ಟಾಪ್ ಮಾಡಿದಾಗ ಯೂಶುವಲ್ ಆಗಿ ರಶ್ ಆಗಿ ಬರುತ್ತೆ ಥಾಟ್ಸ್ಗಳು. ಸೊ ಪರವಾಗಿಲ್ಲ. ನಿಮ್ಮೆಲ್ಲ ಯೋಚನೆಗಳನ್ನ ಸದ್ಯಕ್ಕೆ ಕ್ಯಾನ್ಸಲ್ ಅಂತ ಹೇಳಿ ಅದು ಹಾಗೆ ಹೋಗುತ್ತೆ. ಬಾಡಿಯನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ದೇಹವನ್ನ ಸಡಿಲ ಮಾಡ್ತಾ ಬನ್ನಿ. ಪಾದಗಳು, ಮೊಣಕಾಲು, ತೊಡೆ ಭಾಗ, ಹೊಟ್ಟೆಯ ಭಾಗ, ನಿಮ್ಮ ಬೆನ್ನು ಹಿಂದೆ, ಎದೆ ಭಾಗ, ಗಂಟಲಿನ ಭಾಗ, ನಿಮ್ಮ ಮುಖ ಫುಲ್ ಅಂಡ್ ಎರಡೂ ಕೈಗಳು ರಿಲ್ಯಾಕ್ಸ್ ಮಾಡಿ. ಯಾವುದೇ ರೀತಿಯಾದಂತಹ ಒತ್ತಡಗಳು ಬೇಡ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶರೀರವನ್ನ ರಿಲ್ಯಾಕ್ಸ್ ಮಾಡಿ. ಅಂಡ್ ನಿಮ್ಮ ಉಸಿರಾಟವನ್ನ ಗಮನಿಸ್ತಾ ಹೋಗಿ. ಉಸಿರನ್ನ ತಗೊಳ್ಳೋದು ಅಂಡ್ ಉಸಿರನ್ನ ಬಿಡೋದು. ಯಾವ ರೀತಿ ಗಮನಿಸ್ಬೇಕು ಅಂತಂದ್ರೆ, ನೀವು ಉಸಿರಾಡ್ತಾ ಇರೋದು ನಿಮ್ಮ ತುಟಿಯ ಮೇಲ್ಗಡೆ ಗೊತ್ತಾಗ್ಬೇಕು. ಸೊ ಆ ಒಂದು ಗಮನಕ್ಕೆ ಹೋಗ್ಬೇಕು. ಉಸಿರನ್ನ ತಗೋಬೇಕಾದ್ರೆ, ಬಿಡ್ಬೇಕಾದ್ರೆ ಗಾಳಿಯ ಒಂದು ಸ್ಪರ್ಶ ನಿಮ್ಮ ತುಟಿಯ ಮೇಲೆ ಆಗುತ್ತೆ. ಓಕೆ, ಸೊ ಅದನ್ನ ನೀವು ಗಮನಿಸ್ತಾ ಹೋಗ್ಬೇಕು. ನಾನು 1 2 3 ಅಂತ ಹೇಳ್ತೀನಿ, ಇನ್ನೂ ಡೀಪ್ ಲೆವೆಲ್ ಅಲ್ಲಿ ಹೋಗ್ಬೇಕು. ಓಕೆ, 1 2 3. ಇನ್ನು ಡೀಪರ್ ಲೆವೆಲ್ ಅಲ್ಲಿ ಹೋಗಿ ಉಸಿರಾಟ ಗಮನಿಸ್ತಾ ಹೋಗಿ. ನಾನು ಹೇಳೋ ರೀತಿನೇ ಹೇಳ್ತಾ ಹೋಗಿ. ಈ ಒಂದು ಪೂರ್ಣ ಚಂದ್ರನ ಶಕ್ತಿಯಲ್ಲಿ ನಾನು ಹಳೆಯ ನೋವುಗಳನ್ನು, ಭಯಗಳನ್ನು, ನಕಾರಾತ್ಮಕ ಆಲೋಚನೆಗಳನ್ನು, ದೇಹದ ನೋವು ಮತ್ತು ಒತ್ತಡಗಳನ್ನು, ಮನಸ್ಸಿನ ಗೊಂದಲವನ್ನು ಬಿಡಲು ಸಿದ್ಧನಿದ್ದೇನೆ. ಅಂಡ್ ಅಕ್ಸೆಪ್ಟ್ ಮಾಡಿ. ಈ ಒಂದು ವರ್ಡ್ಗಳ ಮೇಲೆ ಅಕ್ಸೆಪ್ಟ್ ಮಾಡಿ. ಹಳೆಯ ನೋವುಗಳನ್ನು ಬಿಡಲು ನಾನು ಸಿದ್ಧಳಿದ್ದೇನೆ ಅಥವಾ ಸಿದ್ಧನಿದ್ದೇನೆ. ಅಲೋ ಮಾಡಿ ಆ ಒಂದು ಸೆಂಟೆನ್ಸ್ನ. ಯಾವುದೇ ರೀತಿಯಾದಂತಹ ಅನುಮಾನಗಳು ಬೇಡ. ನಿಮ್ಮ ಹೃದಯದೊಳಗಿನ ಒಂದು ಭಾರ ಕಡಿಮೆ ಆಗ್ತಾ ಇದೆ, ಹೊರ ಬರ್ತಾ ಇರೋದು. ಅಂಡ್ ಮನಸ್ಸಿನಲ್ಲಿ ಒತ್ತಡ ಕರಗ್ತಾ ಇದೆ. ನಿಮ್ಮ ದೇಹದ ಶಕ್ತಿ ಹಗುರ ಆಗ್ತಾ ಇದೆ.
ಜಸ್ಟ್ ರಿಲ್ಯಾಕ್ಸ್ ಮಾಡಿ. ಅಂಡ್ ಇಮ್ಯಾಜಿನ್ ಮಾಡಿ, ಸುಂದರವಾಗಿರುವಂತಹ ಚಂದ್ರನ ಬೆಳಕು ನಿಮ್ಮ ಮೇಲೆ ಬೀಳ್ತಾ ಇದೆ. ಅಂಡ್ ಆ ಎನರ್ಜಿ ಫ್ಲೋ ಆಗ್ತಾ ಇರೋದನ್ನ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ. ಚಂದ್ರನ ಬೆಳಕು, ಪ್ರಕಾಶಮಾನವಾಗಿರುವಂತಹ, ತಂಪಾಗಿರುವಂತಹ, ಸುಂದರವಾಗಿರುವಂತಹ ಚಂದ್ರನ ಶಕ್ತಿ ನಿಮ್ಮನ್ನ ಟಚ್ ಮಾಡ್ತಾ ಇದೆ. ನಿಮ್ಮ ಒಂದು ದೇಹವನ್ನ ಟಚ್ ಮಾಡಿ, ನಿಮ್ಮ ದೇಹದ ಸಂಪೂರ್ಣ ದೇಹವನ್ನ ಆವರಿಸ್ಕೊಂಡಿದೆ. ಆ ರೀತಿ ಕಲ್ಪನೆ ಮಾಡಿ. ತಂಪಾಗಿರುವಂತಹ, ಸೊಗಸಾಗಿರುವಂತಹ, ಶಕ್ತಿಯುತವಾಗಿರುವಂತಹ ಬೆಳಕಿನ ಶಕ್ತಿ ನಿಮ್ಮ ದೇಹದಲ್ಲಿ ಬರ್ತಾ ಇದೆ. ಚಂದ್ರನ ಶಕ್ತಿನೇ ಅದು, ಚಂದ್ರನ ಶಕ್ತಿ. ಅಂಡ್ ಜಸ್ಟ್ ಅದನ್ನ ಇಮ್ಯಾಜಿನ್ ಮಾಡಿ, ನಿಮ್ಮ ದೇಹ ಫುಲ್ ಚಂದ್ರನ ಶಕ್ತಿಯಿಂದ ಇದೆ ಅಂತ ಅನ್ನೋದು. ಅಂಡ್ ನಾನು ಏನ್ ಹೇಳ್ತೀನೋ ಅದನ್ನ ಜಸ್ಟ್ ರಿಪೀಟ್ ಮಾಡ್ತಾ ಹೋಗಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ನಾನು ನನ್ನ ಭಾವನೆಗಳನ್ನು ಇಷ್ಟು ದಿನ ಹಿಡಿದುಕೊಂಡಿದ್ದಕ್ಕಾಗಿ ನನ್ನ ಮನಸ್ಸಿಗೆ ನಾನು ಕ್ಷಮೆ ಕೇಳುತ್ತಿದ್ದೇನೆ. ನಾನು ನನಗೆ ಒತ್ತಡವನ್ನು ತಂದಿದ್ದೇನೆ. ಹಳೆಯ ನೋವಿಗೆ ಜಾಗವನ್ನು ಮಾಡಿಕೊಟ್ಟಿದ್ದೇನೆ. ಕೆಲವೊಂದು ಬಾರಿ ನನ್ನ ಮೇಲೆ ನಾನು ಕೋಪಗೊಂಡಿದ್ದೇನೆ. ನನ್ನ ಶಾಂತಿಗೆ ನಾನೇ ಸ್ವತಃ ಅಡ್ಡಿಯಾಗಿದ್ದೇನೆ. ಹಾಗಾಗಿ ನಾನು ನನ್ನ ಮನಸ್ಸಿಗೆ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ನನ್ನ ಮನಸ್ಸಿಗೆ ಬೇಕಾದ ವಿಶ್ರಾಂತಿ ಕೊಡದೆ ಬಂದಿದ್ದೇನೆ. ಹಳೆಯ ಭಯಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ನನಗೆ ಮತ್ತು ನನ್ನ ದೇಹಕ್ಕೆ ನೋವನ್ನು ತಂದಿದ್ದೇನೆ. ನಕಾರಾತ್ಮಕ ಆಲೋಚನೆಗಳಿಂದ ನನ್ನ ಶಕ್ತಿಯನ್ನು ಕಡಿಮೆ ಮಾಡಿದ್ದೇನೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ಅಂಡ್ ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ನಿಮ್ಮಿಂದ ದೂರ ಹೋಗ್ತದೆ. ಅದು ಯಾವುದೇ ಆಗಿರ್ಬೋದು. ಎಜುಕೇಶನ್, ರಿಲೇಶನ್ಶಿಪ್, ಮನಿ ರಿಲೇಟೆಡ್ ಆಗಿ ಅಥವಾ ಹೆಲ್ತ್ ರಿಲೇಟೆಡ್ ಆಗಿ ಯಾವುದೇ ಇರ್ಬೋದು. ಆ ಎಲ್ಲ ಒಂದು ಸಮಸ್ಯೆಗಳ ಹಿಂದಿರುವಂತಹ ನಕಾರಾತ್ಮಕವಾದ ಭಾವನೆಗಳನ್ನ ನೀವು
ಈ ಒಂದು ಕ್ಷಣಕ್ಕೆ ಅದನ್ನ ರಿಲೀಸ್ ಮಾಡಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅದು ಆ ಒಂದು ಕಲ್ಪನೆ ಆಗಿರ್ಬೋದು, ನೆನಪಾಗಿರ್ಬೋದು, ಅದು ನಿಮ್ಮಿಂದ ದೂರ ಹೋಗ್ತಿದೆ ಅಂತ ಅನ್ನೋದು. ಅಥವಾ ಆ ಚಂದ್ರನ ಶಕ್ತಿ ಅದನ್ನೆಲ್ಲದನ್ನು ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಹಾಗಾದ್ರೂ ನೀವು ಇಮ್ಯಾಜಿನ್ ಮಾಡ್ಬೋದು. ಹ್ಯಾಂಡ್ ಬಾಡಿ ರಿಲ್ಯಾಕ್ಸ್ ಆಗ್ಲಿ. ಕಣ್ಣುಗಳನ್ನ ಬಿಗಿ ಹಿಡಿಬೇಡಿ. ಆರಾಮಾಗಿ ಕೂತ್ಕೊಳ್ಳಿ. ಕೆಲವೊಂದ್ಸರಿ ಅಳು ಬರೋದು ಸಹಜವಾಗಿರುತ್ತೆ. ಅದನ್ನ ಎಕ್ಸ್‌ಪ್ರೆಸ್ ಮಾಡಿ. ಮತ್ತೆ ಇಮ್ಯಾಜಿನ್ ಮಾಡಿ, ಚಂದ್ರನ ಬೆಳಕು ನಿಮ್ಮನ್ನ ಆವೃತವಾಗಿದೆ. ನೀವು ಈಗ ಚಂದ್ರನ ಬೆಳಕಿನಲ್ಲಿ ಇದ್ದೀರಾ. ನಿಮ್ಮ ಸುತ್ತಲೂ ಒಂದು ರಿಂಗ್ ತರ ಆ ಒಂದು ಶಕ್ತಿ ಆವೃತವಾಗಿದೆ ಅಂತ ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ಸೊ ಯು ಆರ್ ಎ ಪ್ರೊಟೆಕ್ಟೆಡ್ ಫ್ರಮ್ ಮೂನ್. ಸೊ ಮೂನಿನ ಒಂದು ಶಕ್ತಿಯಿಂದ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ, ಸುರಕ್ಷಿತವಾಗಿದ್ದೀರಾ ಆ ಒಂದು ಶಕ್ತಿಯಿಂದ. ನನ್ನ ದೇಹ ಇಂದು ಗುಣಮುಖವಾಗಲು ಪ್ರಯತ್ನಿಸುತ್ತಿದೆ. ಹಾಗಾಗಿ ಧನ್ಯವಾದಗಳು. ನನ್ನ ಮನಸ್ಸು ಶಾಂತಿಯನ್ನು ಆರಿಸುತ್ತಿದೆ. ನನ್ನ ಹೃದಯ ಹಳೆಯ ನೋವನ್ನು ಬಿಡುತ್ತಿದೆ. ಯೂನಿವರ್ಸ್ ನನ್ನನ್ನು ಬೆಳಕಿನಿಂದ ಕಾಪಾಡುತ್ತಿದೆ. ಈ ಚಂದ್ರನ ಶಕ್ತಿಯ ಚಿಕಿತ್ಸೆಗೆ ಧನ್ಯವಾದಗಳು. ನಾನು ನನ್ನ ದೇಹವನ್ನು ಪ್ರೀತಿಸುತ್ತೇನೆ. ನಾನು ನನ್ನ ಮನಸ್ಸನ್ನು ಪ್ರೀತಿಸುತ್ತೇನೆ. ನಾನು ನನ್ನ ಹೃದಯವನ್ನು ಪ್ರೀತಿಸುತ್ತೇನೆ. ನಾನು ಸಂಪೂರ್ಣವಾಗಿ ಬ್ರಹ್ಮಾಂಡದ ಶಕ್ತಿಯನ್ನು ಮತ್ತು ಚಂದ್ರನ ಶಕ್ತಿಯನ್ನು ಪ್ರೀತಿಸುತ್ತೇನೆ. ಈಗ ಆ ಒಂದು ಪ್ರೀತಿಯ ಶಕ್ತಿ, ಆ ಒಂದು ಚಂದಿರನ ಶಕ್ತಿ ನಿಮ್ಮ ದೇಹದ ಎಲ್ಲ ಭಾಗಗಳಿಗೂ ಹರಿತಾ ಇದೆ ಅನ್ನೋ ಒಂದು ಕಲ್ಪನೆ ಮಾಡಿ. ನಿಮ್ಮ ತಲೆಯಿಂದ ಕಾಲಿನವರೆಗೂ, ಈಗ ನಿಮ್ಮ ಒಂದು ಆಸೆಯನ್ನ ಮ್ಯಾನಿಫೆಸ್ಟ್ ಮಾಡಿ. ನಿಮಗೆ ಯಾವುದು ಬೇಕು ಅಂತ ಅನ್ಸುತ್ತೋ, ನಿಮ್ಮ ಮನಸ್ಸಿಗೆ ಈ ಕ್ಷಣದಲ್ಲಿ ಏನ್ ಬೇಕು ಅಂತ ಅನ್ಸುತ್ತೋ ಅದನ್ನ ಆ ಒಂದು ಚಂದಿರನ ಹತ್ರನೇ ಕೇಳಿ, ಆ ಒಂದು ಶಕ್ತಿ ಹತ್ರನೇ ಕೇಳಿ. ಆರೋಗ್ಯ, ಶಾಂತಿ, ಮನಸ್ಸಿನ ಸ್ಪಷ್ಟತೆ, ಭಾವನಾತ್ಮಕವಾಗಿ ಮುಕ್ತಿ, ದೇಹದ ಚೈತನ್ಯ, ಹೊಸ ಆರಂಭ ಎಲ್ಲವನ್ನು ಆಲ್ರೆಡಿ ನಿಮ್ಮ ಒಂದು ಲೈಫಲ್ಲಿ ಇದೆ ಅನ್ನೋ ಒಂದು ಕಲ್ಪನೆ ಇರಲಿ. ಮುಖದ ಮೇಲೆ ಸ್ವಲ್ಪ ನಗು ಇರಲಿ. ನಿಮ್ಮೊಳಗೆ ಹೊಸ ಶಕ್ತಿ ಹುಟ್ಟುತ್ತಿದೆ. ನಿಮ್ಮೊಳಗೆ ಹೊಸ ಶಕ್ತಿ ಹುಟ್ಟುತ್ತಿದೆ. ನೀವು ಆತ್ಮವಿಶ್ವಾಸದಿಂದ ಇದ್ದೀರಾ. ಅಂಡ್ ಕೊನೆಯ ಎಂಡ್ ರಿಸಲ್ಟ್ ಅನ್ನ ನೀವು ಇವಾಗಲೇ ಕಲ್ಪನೆಯನ್ನ ಮಾಡ್ಕೋಬೇಕು. ಯಾವುದು ಬೇಕು ಅದು ಆಲ್ರೆಡಿ ಆಗಿದ್ಮೇಲೆ
ನೀವು ಯಾವ ರೀತಿ ಜೀವನವನ್ನ ಮಾಡ್ತೀರಾ ಅನ್ನೋದನ್ನ ಈಗ ಕಲ್ಪನೆಯನ್ನ ಮಾಡಿ. ಅಂಡ್ ಸಂಪೂರ್ಣವಾಗಿ ಆತ್ಮವಿಶ್ವಾಸದಿಂದ, ನಂಬಿಕೆಯಿಂದ ಮಾಡಿ. ಅಂಡ್ ಚಂದ್ರನ ಒಂದು ಶಕ್ತಿಗೆ ಧನ್ಯವಾದಗಳು, ಬ್ರಹ್ಮಾಂಡದ ಶಕ್ತಿಗೆ ಧನ್ಯವಾದಗಳು. ಅಂಡ್ ಈ ಒಂದು ಸಮಯಕ್ಕೆ, ಈ ಒಂದು ಕ್ಷಣಕ್ಕೆ ಧನ್ಯವಾದಗಳನ್ನ ಅರ್ಪಿಸಿ. ಉಸಿರಾಟದ ಮೇಲೆ ಗಮನ ಇರಲಿ. ಆಳವಾದ ಉಸಿರನ್ನ ತಗೊಂಡು ಅಂಡ್ ಅದನ್ನ ಬಿಡಿ. ಆಳವಾದ ಉಸಿರನ್ನ ತಗೊಳ್ಳೋದು ಅಂಡ್ ಬಿಡೋದು. ನಿಧಾನವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಗೊಂಡು ಅಂಡ್ ಬಿಡಿ. ಪ್ರತಿ ಸತಿನೂ ಉಸಿರನ್ನ ತಗೋಬೇಕಾದ್ರೆ ಒಂದು ಪಾಸಿಟಿವ್ ಎನರ್ಜಿಯನ್ನ, ಕಾನ್ಫಿಡೆಂಟ್ ಎನರ್ಜಿಯನ್ನ ನೀವು ತಗೊಳ್ತಾ ಇದ್ದೀರಾ ಅನ್ನೋ ಒಂದು ಕಲ್ಪನೆ ಇರುತ್ತೆ. ನಿಧಾನವಾಗಿ ಎರಡು ಕೈಗಳನ್ನ ಉಜ್ಜಿ ಅಂಡ್ ಅದು ಬಿಸಿ ಆಗ್ಬೇಕು. ಸೊ ಅಷ್ಟು ಜೋರಾಗಿ ಮುಚ್ಚಿ ನಿಮ್ಮ ಮುಖದ ಮೇಲೆ ಇಟ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜೋರಾಗಿ ಉಜ್ಬೇಕು ಅಂಡ್ ಅದು ಬಿಸಿ ಬರ್ಬೇಕು. ಸೊ ಇನ್ನೂ ಏನಾದ್ರೂ ನಮ್ಮಲ್ಲಿರುವಂತಹ ನೆಗೆಟಿವ್ ಏನಾದ್ರೂ ಇತ್ತು ಅಂತಂದ್ರೆ ಆ ಒಂದು ಶಾಖದಿಂದ ಅದು ಬಿಡುಗಡೆ ಮಾಡಿ. ನಿಧಾನವಾಗಿ ಕೈಗಳನ್ನ ಕೆಳಗ್ ಬಿಡಿ ಅಂಡ್ ಕಣ್ಣುಗಳನ್ನ ಓಪನ್ ಮಾಡಿ ಮೊದಲು ಲೆಫ್ಟ್ ಮತ್ತೆ ರೈಟ್ ಅಲ್ಲೇ ನೋಡಿ, ಆಮೇಲೆ ಸ್ಕ್ರೀನ್ ಅನ್ನ. ಯಾರಾದ್ರೂ ಶೇರ್ ಮಾಡ್ತೀರಾ ಹೇಗಿತ್ತು ನಿಮ್ಮ ಅನುಭವ ಅಂತ ಅನ್ನೋದು? ಮನು ಅವರೇ ಹೇಳಿ. ಮೇಡಮ್ ಹೇಳಿ ಮೇಡಮ್, ಇದು ತುಂಬಾ ಚೆನ್ನಾಗಿತ್ತು ಮೇಡಮ್. ಅಂದ್ರೆ ಮೂನ್ ಮೆಡಿಟೇಷನ್ ನಾನು ಇಷ್ಟು ದಿನ ಅಂದ್ರೆ ರೇಖಿ ಮಾಡ್ತಾ ಇದ್ದೆ, ಬಟ್ ಮೂನ್ ಮೆಡಿಟೇಷನ್ ಮಾಡಿರ್ಲಿಲ್ಲ. ಓಕೆ ಓಕೆ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿತ್ತು. ಏನೋ ಒಂದು ರೀತಿ ಒಳ್ಳೆ ಫೀಲ್ ಆಗತ್ತೆ. ಪಾಸಿಟಿವ್ ಫೀಲ್, ಇನ್ನು ಕಾನ್ಫಿಡೆನ್ಸ್. ಪಾಸಿಟಿವ್ ಫೀಲ್ ಮತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಇನ್ನು ಅಂದ್ರೆ ಚಂದ್ರನನ್ನ ನೆನಪು ಮಾಡ್ಕೊಳ್ಳೋದು, ಆ ಪೂರ್ಣಚಂದ್ರನ ಬೆಳಕು ನಮ್ಮ ಮೇಲೆ ಬಿದ್ದಾಗ ಅದರಿಂದ ನಾವು ಆಗುವಂತ ಒಂದು ಇದು, ಆ ಫೀಲು ತುಂಬಾ ಚೆನ್ನಾಗಿತ್ತು ಮೇಡಮ್. ಇದನ್ನ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಒಳ್ಳೆ ಮೆಡಿಟೇಷನ್ ಆಗತ್ತೆ ಇನ್ನು ಅಂತ ನನಗೆ ಅನಿಸ್ತಾ ಇದೆ. ಬಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ? ಮೇಡಮ್ ಹೇಳ್ಬೋದಾ? ಹೇಳಿ. ರಶ್ಮಿ ಅವರಲ್ವಾ? ಹರಿಣಿ. ಹರಿಣಿ ಅವರೇ, ಹರಿಣಿ. ರಶ್ಮಿ ಅವ್ರು ಮಾತಾಡ್ತೀರಿ? ಪಿನ್ ಮಾಡಿದ್ದೀನಿ. ಓಕೆ ಮೇಡಮ್. ಓಕೆ ಮೇಡಮ್. ನಮಸ್ತೆ. ಹೇಳಿ. ನಮಸ್ತೆ. ತುಂಬಾ ತುಂಬಾ ಧನ್ಯವಾದಗಳು. ಇದು ಮೂರನೇ ಸಲ ನಾನು ಮೂನ್ ಮೆಡಿಟೇಷನ್ ಮಾಡ್ತಾ ಇರೋದು. ಈ ಹಿಂದಿನ ಮಾಡಿದ್ದ 2 ಮೆಡಿಟೇಷನ್ ಇದು ಮತ್ತು ತುಂಬಾ ಖುಷಿ ಕೊಡ್ತು ನಂಗೆ. ಲಾಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕಾದ್ರೆ ಮೈಯೆಲ್ಲ ರೋಮಾಂಚನ ಆಯ್ತು. ಅಟ್ ಸ್ಪಾಟ್ ಅಲ್ಲಿ ನನ್ಗೆ ಹೇಗೆ ಅನಿಸ್ತಿರ್ತಿತ್ತೋ ಆ ಅನುಭವನೇ ಇಲ್ಲೂ ಆಯ್ತು. ನನ್ಗೆ ಅದರಿಂದ ಆ ಫೀಲ್ ಇಂದ ಹೊರಗ್ ಬರಕ್ಕೆ ಸ್ವಲ್ಪ ಟೈಮ್ ತಗೊಂತು. ಆಮೇಲೆ ಮೂನ್ ಲೈಟ್ ಅಲ್ಲಿ ಏನೋ ಒಂಥರ
ಸ್ಪ್ರಿಂಕಲ್ ಆದ ಅನುಭವ ಆಯ್ತು ನನ್ಗೆ. ಇದು ಹ್ಮ್ ಬಹಳ ಖುಷಿ ಕೊಡ್ತು ನಂಗೆ ಈ ಮೂನ್ ಮೆಡಿಟೇಷನ್. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಬಹಳ ರಶ್ಮಿ. ಖುಷಿ ಆಯ್ತು. ಥ್ಯಾಂಕ್ ಯು ರಶ್ಮಿ. Thank you. ಅರುಣಿ ಅವ್ರಿಗೆ ಹೇಳಿ. ಮೇಡಮ್ ತುಂಬಾ ಚೆನ್ನಾಗಿತ್ತು, ಮತ್ತೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು, ಮನಸ್ಸು ಬಹಳ ನಿರಾಳ ಅನ್ನಿಸ್ತಿತ್ತು. ಮತ್ತೆ ನಾನು ಈ ರೀತಿ ಮೆಡಿಟೇಷನ್ ಮಾಡಿರ್ಲಿಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತು ಮಾಡಿದ್ರೆ ತುಂಬಾ ಧ್ಯಾನ ಸ್ಥಿತಿಗೆ ಹೋಗ್ಬಿಡೀವಿ. ತುಂಬಾ ಎನರ್ಜಿ ಫೀಲ್ ಆಗ್ತಿತ್ತು. ಓಕೆ ಥ್ಯಾಂಕ್ ಯು ಮೇಡಮ್. ಓಕೆ, ಫಸ್ಟ್ ಟೈಮ್ ಮಾಡಿರೋದಾ ಮೂನ್ ಮೆಡಿಟೇಷನ್? ಫಸ್ಟ್ ಟೈಮ್ ಮೂನ್ ಮೆಡಿಟೇಷನ್ ಇದೆ ಫಸ್ಟ್ ಫಸ್ಟ್ ಟೈಮ್ ಟೈಮ್ ಮಾಡಿರೋದು. ಫಸ್ಟ್ ಟೈಮ್ ತುಂಬಾ ಓಕೆ. ಚೆನ್ನಾಗಿತ್ತು. ಸ್ವಲ್ಪ ಸಮಯದಲ್ಲೇ ತುಂಬಾ ಆಳವಾದ ಒಂದು ನೆಮ್ಮದಿ ಸಿಕ್ತಂಗ ಅನಿಸ್ತಾ ಇತ್ತು. ಓಕೆ, ಕಡಿಮೆ ಹ್ಮ್. ಟೈಮ್ ಅಲ್ಲ, ನೀವು ಆಲ್ಮೋಸ್ಟ್ 20 ಮಿನಿಟ್ಸ್ ಕುತ್ಕೊಂಡಿದ್ದೀರಾ, ಡೀಪರ್ ಅಲ್ಲಿ ಹೋಗಿರ್ತೀರಲ್ಲ, ಹಂಗ ಅನ್ಸುತ್ತೆ ಅಷ್ಟೇ. ಹ್ಮ್. ಓಕೆ, ಹರ್ಷಿತಾ ಅವ್ರೆ ಹೇಳಿ. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ಮ್ಯಾಮ್ ಆಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ನಾನು ಆಲ್ಮೋಸ್ಟ್ 1 year ಇಂದ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಎಲ್ಲ ಫಾಲೋ ಮಾಡ್ತಿದ್ದೆ. ನಾನು ನಿಮ್ಗೆ ಪರ್ಸನಲ್ ಆಗಿ ಒಂದ್ಸಲ ಮೆಸೇಜ್ ಮಾಡಿದ್ದೆ. ಅಂದ್ರೆ ನಾನು ಈ ತರದ Okay. ಕ್ಲಾಸಸ್ ಬಗ್ಗೆ ಎಲ್ಲ ನಂಗೆ ಕಲ್ತ್ಕೋಬೇಕಂತೆಲ್ಲ ತುಂಬಾ ಇಷ್ಟ ಇತ್ತಂತ. ಬಟ್ ಐ ಡೋಂಟ್ ನೋ, Okay. ಇವತ್ತು ಮೋಸ್ಟ್ಲಿ ಡಿಸೆಂಬರ್ ಅಲ್ಲಿ ನಂಗೆ ಟೈಮ್ ಬಂತು ನಿಮ್ದು ಲೈವ್ ಕ್ಲಾಸ್ ನ ಜಾಯಿನ್ ಆಗಕ್ಕೆ. ಯಾವಾಗ್ಲೂ Okay. ಯೂಟ್ಯೂಬ್ ಅಲ್ಲಿ ಮ್ಯೂಸಿಕ್, ಈ ಓಂಕಾರ ಅದನ್ನೆಲ್ಲ ಪ್ಲೇ ಮಾಡ್ಕೊಂಡು ನಾನು ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಎಲ್ಲ ಮಾಡ್ಕೋತಿದ್ದೆ, ಫುಲ್ ಮೂನ್ ಮತ್ತೆ ನ್ಯೂ ಮೂನ್. ಬಟ್ ಈ Okay. ಮಂತ್ Okay. ನಂಗೆ ನಿಜವಾಗ್ಲೂ ಐ ಆಮ್ ಗ್ರೇಟ್ಫುಲ್. ಏನಕ್ಕೆ ಅಂದ್ರೆ ಒಂದಿನ ಬಿಫೋರ್ ನಾನು ಲೈವ್ ಕ್ಲಾಸ್ ನಾನು ಅಟೆಂಡ್ ಮಾಡಿದೀನಿ. ಅದು ಇದೆ ಅನ್ಸುತ್ತೆ, ಮೋಸ್ಟ್ಲಿ ಯೂನಿವರ್ಸ್ ನಮ್ಗೆ ಆನ್ಸರ್ ಮಾಡುತ್ತೆ. ನಾವು ಕಾಯ್ಬೇಕು ಪೇಶನ್ಸ್ ಇಂದ, ನಾವ್ ಏನೇ ಕೇಳಿದ್ರೆ ಫುಲ್ಫಿಲ್ ಆಗುತ್ತೆ ಅನ್ನೋದಕ್ಕೆ. ಥ್ಯಾಂಕ್ ಯು Okay. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರ್ಷಿತಾ. ಇದನ್ನ ಆಕ್ಚುಲಿ 3 ದಿನನೂ ಕೂಡ ಇರುತ್ತೆ ನಿಮ್ಗೆ ಮಾಡ್ಲಿಕ್ಕೆ. ನಾಳೆ ಹುಣ್ಣಿಮೆ ಅಂತ ಅಂದ್ರೆ ಅದ್ರ ಹಿಂದಿನ ದಿವಸ ಮತ್ತೆ ಅದಾಗಿದ್ಮೇಲೆನೂ ಕೂಡ ಅಷ್ಟೇ ಎನರ್ಜಿ ಇರುತ್ತೆ. ಸೊ ನೀವು 3 ದಿನದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು, ಇನ್ನು ತೊಂದ್ರೆ ಏನಿಲ್ಲ. ಫಸ್ಟ್ ಅದೇ ಇದ್ರಲ್ಲೇನೆ ಹೇಳ್ತೀವಿ, ಇಲ್ಲ ಅಂತಂದ್ರೆ ಹಿಂದಿನ ದಿವಸ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಡೇನು ಕೂಡ ನೀವು ಮಾಡ್ಬೋದು, ಏನ್ ಪ್ರಾಬ್ಲಮ್ ಏನಿಲ್ಲ. ಸೊ ಬೇರೆ ಯಾರಾದ್ರೂ ಶೇರ್ ಮಾಡ್ತೀರಾ? ಹೊಸಬ್ರು ಯಾರಾದ್ರೂ ಇದ್ದೀರಾ? ಮೇಡಮ್ ರೆಕಾರ್ಡ್ ಇರುತ್ತಾ? ರೆಕಾರ್ಡ್ ಮಾಡಿರ್ತೀರಾ? ಅದು ಗ್ರೂಪಿಗೆ ಹೌದು ಹಾಕ್ತೀರಾ? ಹೌದು ಓಕೆ ಮೇಡಮ್. ಆಗ್ತೀವಿ. ಯಾರಾದ್ರೂ ಹೊಸಬ್ರು ಇದ್ದೀರಾ? ಹೇಳಿ, ಯಾರಾದ್ರೂ ಏನಾದ್ರು ಶೇರ್ ಮಾಡೋದಿದ್ರೆ ಹೇಳ್ಬೋದು, ಏನ್ ಅನ್ಸ್ತು ಅಂತ. ಅಶ್ವಿನ್ ಅವರೇ ಹೇಳಿ, ಅರ್ಧದಲ್ಲಿ ಬಂದ್ರ ನೀವು? ಹೌದು, ಆದ್ರೂ ಸರಿ ಹೋಯ್ತು, ಸ್ಟಾರ್ಟ್ ಆಗಿತ್ತಷ್ಟೇ ಧ್ಯಾನ. ಓಕೆ. ಫಸ್ಟ್ ಟೈಮ್ ಮೂನ್ ಮೆಡಿಟೇಷನ್ ಅಂತ ನಾನು ಫಸ್ಟ್ ಟೈಮ್ ಮಾಡಿರೋದು. ಓ ಹೌದಾ? ಓಕೆ ಓಕೆ ಓಕೆ. ಹೌದೌದು, ಬೇರೆ ಎಲ್ಲ ಮಾಡಿದ್ದೆ, ಇದು ಮಾಡಿರ್ಲಿಲ್ಲ. ಹ್ಮ್. ತುಂಬಾ ಖುಷಿ ಆಯ್ತು. ಕಾಲು ನೋವಿನ ಜಾಗದಲ್ಲೆಲ್ಲ ತುಂಬಾ ಹೀಲಿಂಗ್ ಮಾಡಿದ ಹಾಗೆ ಆಯ್ತು. ಆಮೇಲೆ ಹೊಟ್ಟೆಗೆ ಕೂಡ, ಮಣಿಪುರ ಚಕ್ರ ಕೂಡ ತುಂಬಾ ಹೀಲಿಂಗ್ ಮಾಡಿದ ಹಾಗೆ ಆಯ್ತು ನನಗೆ. ಓಕೆ ಓಕೆ. ಅಂದ್ರೆ Okay, ನಾನು ಮನಸ್ಸಿಗೂ ಚಂದ್ರನಿಗೂ ಹೊಟ್ಟೆಗೂ ಸಂಬಂಧ ಇದೆ ಅಂತ ಹೇಳ್ತಾರಲ್ಲ, ಹಾಗೇನಾ? ಓಕೆ ಓಕೆ. ನಾನು ಅರ್ಧದಲ್ಲಿ ಬಂದ್ರಲ್ಲ, ಸೊ ಅಟೆಂಡ್ ಮಾಡಿದ್ರು ಇಲ್ಲ ಅಂತ ಗೊತ್ತಾಗ್ಲಿಲ್ಲ. ಹೌದು, ಒಮ್ಮೆ ಲೆಫ್ಟ್ ಆಯ್ತೆ, ಕ್ವಿಟ್ ಆಗಿದ್ದೆ ಮಧ್ಯದಲ್ಲಿ, ಪುನಃ ಬಂದೆ. ಬಂದೆ. ಓಕೆ ಹೌದು. ಓಕೆ. ಬೇರೆ ಏನಾದ್ರು ಹೊಸದಾಗಿ ಯಾರಿಗಾದ್ರೂ ಏನಾದ್ರು ಎಕ್ಸ್ಪೀರಿಯನ್ಸ್ ಆಯ್ತಾ? ಮಾಡ್ಬೇಕಾದ್ರೆ ಏನಾದ್ರು ದೃಶ್ಯಗಳು ಕಾಣೋದು, ಆ ತರದಲ್ಲಿ ಏನಾದ್ರು ಯಾರಿಗಾದ್ರೂ ಆಯ್ತಾ? ಯಾರೆಲ್ಲ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ, ಯೂಶುವಲ್ ಆಗಿ ಈ ತರ ಧ್ಯಾನ ಮಾಡಿಸಿದಾಗ ಏನೋ ಒಂದು ಮೆಸೇಜಸ್ ಅಂತೂ ಬಂದೇ ಇರುತ್ತೆ. ಸೊ ಅದನ್ನ ಕೇಳ್ತಾ ಇದೀನಿ, ಯಾರಿಗಾದ್ರೂ ಆ ತರದ್ ಏನಾದ್ರು ಆಯ್ತಾ ಅಂತ. ಫಸ್ಟ್ ಥ್ಯಾಂಕ್ ಯು ವರ್ಣಿಕಾ ಮೇಡಮ್, ಇದೊಂದು ಮೂನ್ ಮೆಡಿಟೇಷನ್ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯ್ತು. ಅದೇ ನೀವು ಹೇಳ್ದಂಗೆ ಸಮ್ ಹ್ಯಾಪಿನೆಸ್ ಅನ್ನೋದು ಯಾವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ ಫೇಸ್ ಅಲ್ಲಿ ನನ್ಗೆ. ನೀವು ಲಾಸ್ಟ್ಗೆ ಮೂನಿಗೆ ಕನೆಕ್ಟ್ ಆಗಿ ಅಂತ ಹೇಳಿದ್ರಲ್ಲ, ಆ ಟೈಮ್ ಅಲ್ಲಿ ಫಸ್ಟ್ ಟೈಮ್ ನನಗ್ ನಾನ್ ಸಂತೋಷವಾಗಿ ಕಂಡಿದ್ದು ಇವತ್ತು. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಾಯ್ತು. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂತೂ ಅಮೇಸಿಂಗ್. ನಾನು ಅಂದ್ರೆ ಮೂನ್ ಮೆಡಿಟೇಷನ್ ಗೊತ್ತಿಲ್ಲ, ಮೂನಿಗೆ ಪ್ರೇಯರ್ ಮಾಡ್ತಾ ಇದ್ವಿ ಯಾವಾಗ್ಲೂ. ನಾವ್ ವಿಷಸ್ ಹೇಳ್ತಾ ಇದ್ವಿ, ಅಷ್ಟು ಗೊತ್ತಿತ್ತು.
ಬಟ್ ಓಕೆ. ಇತ್ತೀಚೆಗೆ ಅದನ್ನು ಬಿಟ್ಟಿದ್ವಿ. ಬಟ್ ಮೂನ್ಗೆ ಇಷ್ಟೊಂದು ಪವರ್ ಇದೆ ಅಂತ ಇವತ್ತು ಇನ್ನೊಂದ್ ತರ ತೋರ್ಸಿದ್ರಿ ನೀವು. ಥ್ಯಾಂಕ್ ಯು ಇಲ್ಲ, ಸೋ ಮಚ್. ಮೂನ್ ಮೆಡಿಟೇಷನ್ ಮಾಡ್ಬೇಕು. ಯಾಕಂದ್ರೆ ಈ ಒಂದು ದಿನನೇ ನಮ್ಗೆ ಒಂದು ಇಷ್ಟು ದಿನದಲ್ಲಿ ಏನೇನೆಲ್ಲ ಆಗಿರುತ್ತಲ್ಲ, ಸೊ ಅದನ್ನ ರಿಲೀಸ್ ಮಾಡುವಂತದ್ದು. ಸೊ ಎಷ್ಟು ರಿಲೀಸ್ ಮಾಡಿ ಅಗೇನ್ ಅದನ್ನ ಪಡ್ಕೊಳ್ಳುವಂತಹ ಒಂದು ದಿನ ಇದು. ಸೊ ಯೂಶುವಲ್ ಆಗಿ ಎಲ್ಲರೂ ಹೇಳ್ತಾರೆ ಲೆಟ್ಟಿಂಗ್ ಗೋ ಮಾಡ್ಬೇಕು, ಲೆಟ್ಟಿಂಗ್ ಗೋ ಮಾಡ್ಬಿಟ್ಟು ಅದನ್ನ ಹಾಗೆ ಬಿಡ್ತಾರೆ. ಸೊ ಹಾಗೆ ಬಿಡಬಾರ್ದು, ಅದನ್ನ ಹೊರಗಡೆ ಕಳಿಸಿ ನಿಮಗೆ ಬೇಕಾಗಿರುವಂತಹ ಒಂದು ಪಾಸಿಟಿವ್ ಎನರ್ಜಿಯನ್ನ ನೀವು ಪಡ್ಕೋಬೇಕು. ಧ್ಯಾನದ ಮುಖಾಂತರ ಅಥವಾ ರೇಖಿ ಮಾಡೋ ಮುಖಾಂತರ ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಇದ್ದಾವೆ, ಅದನ್ನ ಮಾಡ್ಬೇಕು. ಅದು ಜಾಸ್ತಿ ಇರೋದು ಏನು ಅಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹಾಕ್ತಿರೋದೇನು ಅಂತ ಅಂದ್ರೆ ಲೆಟ್ಟಿಂಗ್ ಗೋ ಮಾಡ್ಬೇಕು, ಬರ್ನ್ ಮಾಡ್ಬೇಕು ಅಂತ. ಹೌದು, ಬರ್ನ್ ಮಾಡಿ ಆಗಿದ್ಮೇಲೆ ನೀವು ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದ್ಮೇಲೆ ಅದಕ್ಕೆ ಪಾಸಿಟಿವ್ ಅನ್ನ ಹಾಕ್ಬೇಕು. ಇಲ್ಲಾಂದ್ರೆ ಮತ್ತೆ ಒಂದ್ ನೆಕ್ಸ್ಟ್ ದಿವಸನೇ ಅದ್ ಮತ್ತೆ ಅದೇ ತರನೇ ಪ್ಯಾಟರ್ನ್ ಆಗಿ ಹೋಗ್ಬಿಡುತ್ತೆ. ಸೊ ಅದು ಒಂದು ಗಮನದಲ್ಲಿ ಇಟ್ಕೋಬೇಕು ಯಾವಾಗ. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಗೆ ಸಿಕ್ಕಿರೋದೇ ಒಂದು ಅದೃಷ್ಟ ಮಾತ್ರ, ನಿಜ ಹೇಳ್ಬೇಕಂದ್ರೆ. ಥ್ಯಾಂಕ್ ಯು. ನಿಮ್ ಥ್ಯಾಂಕ್ ಸ್ಟೂಡೆಂಟ್ ಯು. ಅಂತ ಹೇಳ್ತಾ ಇಲ್ಲ, ನೀವು ಸ್ಟೂಡೆಂಟ್ ಅಂತ ಅಲ್ಲ, ಬಟ್ ವಿ ಆರ್ ರಿಯಲಿ ಲಕ್ಕಿ ಆಕ್ಚುಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಈ ಒಂದು ಮೆಡಿಟೇಷನ್ ಅನ್ನ ನೀವು ಒಂದ್ ಸೆಕೆಂಡ್. ಓಕೆ. ಸೊ ಈ ಒಂದು ಮೆಡಿಟೇಷನ್ ಅನ್ನ ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ಬೇಕು ಅಂತ ಅಂದ್ರೆ ಕೆಲವೊಂದು ಪ್ರೋಗ್ರಾಮ್ಸ್ ಇದೆ. ಆ ಪ್ರೋಗ್ರಾಮ್ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಓಕೆ. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಏನೇನೆಲ್ಲ ಸಿಗುತ್ತೆ ಅಂತ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಮೂನ್ ಮೆಡಿಟೇಷನ್ ಪ್ರೋಗ್ರಾಮು ಪೇಯ್ಡ್ ಇರುತ್ತೆ. ಓಕೆ. ಪೇಯ್ಡ್ ವರ್ಕ್ಶಾಪ್ ಇರುತ್ತೆ. ಆ ಒಂದು ಪೇಯ್ಡ್ ವರ್ಕ್ಶಾಪ್ ಅಲ್ಲಿ ನಿಮಗೆ ಸೆಲ್ಫ್ ಬಾತ್ ರಿಚುವಲ್ ಇರುತ್ತೆ. ಅಂದ್ರೆ ಸ್ನಾನ ಮಾಡ್ಬೇಕಾದ್ರೆ ಯಾವ ರೀತಿ ನಾವು ಕ್ಲೆನ್ಸ್ ಅನ್ನ ಮಾಡ್ಕೋಬಹುದು ಅಂತ. ಇವಾಗ ಬರ್ನಿಂಗ್ ಬೌಲ್ ಅಂತ ಹೇಳಿದ್ವಲ್ಲ, ಸೊ ಅದು ಕೂಡ ಕ್ಲೆನ್ಸಿಂಗ್. ಸೊ ನಾವು ಸ್ನಾನ ಮಾಡ್ಬೇಕಾದ್ರೆ, ಸೊ ಹುಣ್ಣಿಮೆಯ ಒಂದು ಸ್ನಾನ ಮಾಡ್ಬೇಕಾದ್ರೆ ಯಾವ ರೀತಿ ನಮ್ಮನ್ನ ನಾವು ಕ್ಲೆನ್ಸ್ ಮಾಡ್ಕೋಬೇಕು ಅಂತ ಅನ್ನೋದು ಈ ಒಂದು ಪೇಡ್ ಅಲ್ಲಿ ಅಂದ್ರೆ ಆ ಒಂದು ವರ್ಕ್ಶಾಪ್ ಇರುತ್ತೆ. 2 days ವರ್ಕ್ಶಾಪ್ ಇರುತ್ತೆ. ಅದ್ರ ನಾನು ಹೇಳ್ತೀನಿ, ಮುಂದೆ ಹೇಳ್ತೀನಿ. ಸೊ ಆ ಒಂದು ವರ್ಕ್ಶಾಪ್ ಅಲ್ಲಿ ಇದೆಲ್ಲದೂ ಕೂಡ ನಿಮ್ಗೆ ಆಡ್ ಆಗ್ತಾ ಹೋಗುತ್ತೆ. ಅಂಡ್ ಮನಿ ನಾಟ್ ರಿಚುವಲ್ ಅನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಹೇಗೆ ಒಂದು ನಾಟ್ಸ್ ಅಂತಂದ್ರೆ ಗಂಟುಗಳು. ಓಕೆ. ಗಂಟುಗಳನ್ನ ಹಾಕಿ, ಅದು ಎಸ್ಪೆಷಲಿ ಫುಲ್ ಮುಂಡೆನಲ್ಲೇ ಮಾಡ್ಬೇಕು ನೀವು. ಓಕೆ. ಸೊ ಆ ಒಂದು ನಾಟ್ ಅನ್ನ ಉಪಯೋಗಿಸ್ಕೊಂಡು ಹೇಗೆ ನಿಮ್ಮ ಒಂದು ಆರ್ಥಿಕತೆ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬಹುದು. ಅಂಡ್ ಮೂನ್ ವಾಟರ್ ಯಾವ ರೀತಿ ಅದನ್ನ ಉಪಯೋಗಿಸೋದು. ಮೂನ್ ವಾಟರ್ ಯೂಸ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಹೊರಗಡೆ ಹೋಗಿ ಆ ಒಂದು ನಮಗೆ ಬೇಕಾಗಿರುವಂತಹ ನೀರನ್ನ ಒಂದು ಬಾಟಲ್ ಅಲ್ಲಿ ಹಾಕಿ ನಾವು ಮೂನ್ ಚಾರ್ಜಿಂಗ್ ಇದೆ ಅಂತ ಹೇಳ್ತೀವಿ. ಸೊ ಅದನ್ನ ಮಾಡಿ ಆಗಿದ್ಮೇಲೆ ಯಾವ ರೀತಿ ಉಪಯೋಗಿಸ್ಕೋಬಹುದು, ನಿಮ್ಮ ಒಂದು ಇನ್ಕಮ್ ಯಾವಾಗ್ಲೂ ಕೂಡ ಇನ್ಕಮ್ ಚೆನ್ನಾಗಾಗ್ಲಿಕ್ಕೆ, ಅದು ಕೂಡ ನಾನು ಈ ಒಂದು ಕ್ಲಾಸ್ ಅಲ್ಲಿ ಇರುತ್ತೆ. ಅಂಡ್ ವಿಶ್ ಕಮ್ ಟ್ರೂ ಅಂದ್ರೆ ನೀವು ಏನೆಲ್ಲ ಆಸೆ, ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು. ಮನೆ ತಗೋಬೇಕು, ಕಾರ್ ತಗೋಬೇಕು, ಎಜುಕೇಶನ್ ಅನ್ನ ನಾನು ಕಂಪ್ಲೀಟ್ ಮಾಡ್ಬೇಕು, ಇನ್ನೊಂದೇನೋ ಒಂದು ಸಾಧನೆ ಮಾಡ್ಬೇಕು, ಅದು ಸ್ಪಿರಿಚುಯಾಲಿಟಿಯಲ್ಲಿ ಆಗಿರ್ಬೋದು, ಮೆಟೀರಿಯಲ್ ವರ್ಲ್ಡ್ ಅಲ್ಲಾದ್ರೂ ಆಗಿರ್ಬೋದು. ನಿಮ್ಮ ಒಂದು ವಿಶ್ ಏನು, ಆ ಒಂದು ವಿಶ್ ನ ಯಾವ ರೀತಿ ನೀವು ಮಾಡ್ಬೇಕು ಅಂತ ಅನ್ನೋದು ಈ ಒಂದು ಕ್ಲಾಸ್ ಅಲ್ಲಿ ಇರುತ್ತೆ. ಅಂಡ್ ಮೂನ್ ವಾಟರ್ ಫಾರ್ ಹೀಲಿಂಗ್ ಅಂದ್ರೆ ನಮ್ಗೆ ಕಾಯಿಲೆಗಳು ಬಂದಾಗ ಈ ಒಂದು ವಾಟರ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು. ಜನರಲ್ ಆಗಿ ಗೊತ್ತು ನಿಮ್ಗೆ ಯಾವ ರೀತಿ ಅಂದ್ರೆ ಹೋಗೋದು ಹೊರಗಡೆ ಇಡೋದು ಅಷ್ಟೇ ಗೊತ್ತಿರುತ್ತೆ. ಬಟ್ ಆದ್ರೆ ಅದಕ್ಕೆ ಆದಂತಹ ಸ್ಟೆಪ್ಸ್ ಇರುತ್ತೆ. ಯಾವ ರೀತಿ ಇಂಟೆನ್ಷನ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು ಅಂಡ್ ಅದ್ರ ಸುತ್ತ ಯಾವ ರೀತಿ ಕ್ರಿಸ್ಟಲ್ ಗಳನ್ನ ಉಪಯೋಗಿಸ್ಕೊಂಡು ನಾವು ಮೂನ್ಗೆ ಒಂದು ವಾಟರ್ಗೆ ಹೇಗೆ ಎನರ್ಜಿಯನ್ನ ಕೊಡಬೇಕು ಅಂತ ಅನ್ನೋದು ಈ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ಬರ್ತಾ ಹೋಗುತ್ತೆ. ಅಂಡ್ ಏನಾದ್ರೂ ಸ್ಯಾರೋ ಅಂತ ಅಂದ್ರೆ ನಮ್ಮಲ್ಲಿರುವಂತಹ ದುಃಖಗಳನ್ನ ಬಿಡುಗಡೆ ಮಾಡಲು. ಓಕೆ. ಸೊ ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇತ್ತು ಅಂತ ಅಂದ್ರೆ, ಅಂಡ್ ಯಾವಾಗ್ಲೂ ಕೂಡ ನಮ್ಮ ಮನೆ ಸಮೃದ್ಧಿ ಆಗಿರ್ಬೇಕು. ಸೊ ಅದ್ರದ್ದು ರಿಲೇಟೆಡ್ ಆಗಿ ಒಂದು ರಿಚುವಲ್ಸ್ ಇರುತ್ತೆ. ಅಂಡ್ ಫೈನಾನ್ಷಿಯಲ್ ಏನಾದ್ರೂ ತುಂಬಾ ಕಷ್ಟ ಆಗ್ತಿದೆ, ಸಣ್ಣ ಪುಟ್ಟಕ್ಕೂ ಕೂಡ ಸಾಲ ಮಾಡ್ತಾ ಇದೀವಿ, ಕೊಡೋರು ಬೇಗ ಕೊಡ್ತಾ ಇಲ್ಲ, ಸಾಲ ಕೊಟ್ಟಿರ್ತೀವಿ ಬೇಗ ಕೊಡ್ತಾ ಇಲ್ಲ, ಸ್ಟಕ್ ಮನಿ ಆಗ್ತಾ ಇದೆ, ಆ ತರದಲ್ಲಿ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂದ್ರೆ ಯಾವ ರೀತಿ ನೀವು ರಿಚುವಲ್ ಅನ್ನ ಮಾಡ್ಬೇಕು ಅಂತ ಅನ್ನೋದು. ಅಂಡ್ ಒಂದು ಸಂಬಂಧದಲ್ಲಿ ಒಂದು ಸ್ವೀಟ್ನೆಸ್ ತರ್ಲಿಕ್ಕೆ, ಒಂದು ಸಿಹಿಯಾದ ಸಂಬಂಧವನ್ನ ಪಡಿಲಿಕ್ಕೆ ಯಾವ ರೀತಿ ಮೂನಲ್ಲಿ ಅಂದ್ರೆ ಹುಣ್ಣಿಮೆಯ ದಿನದಲ್ಲಿ ನಾವು ಯಾವ ರೀತಿ ಮಾಡ್ಬೇಕು ಅಂತ ಅನ್ನೋದು. ಅಂಡ್ ಪಾಸಿಟಿವ್ ಎನರ್ಜೀಸ್ ಯಾವ ರೀತಿ
ಆ ಒಂದು ನೆಕ್ಸ್ಟ್ ಮಂತ್ ತನಕ ಯಾವ ರೀತಿ ನಾವು ಪಾಸಿಟಿವ್ ಆಗಿ ಇರುವಂತದ್ದು, ಯಾವುದೇ ರೀತಿಯಾದಂತಹ ನಕಾರಾತ್ಮಕತೆಗಳು ಬೇಡ. ನಮ್ಗೆ ಯಾವಾಗ್ಲೂ ಕೂಡ ಒಂದು ಒಳ್ಳೆಯ ಯೋಚನೆಯಿಂದ ಯಾವ ರೀತಿ ಇರಬೇಕು ಅಂಡ್ ಅದಕ್ಕೆ ಏನೇನೆಲ್ಲ ರಿಚುವಲ್ಸ್ ನ ಮಾಡ್ಬೇಕು ಅಂತ ಅನ್ನೋದು. ಮನಿ ಗೇನ್ ಯಾವಾಗ್ಲೂ ಕೂಡ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಮನಿ ಬರ್ಬೇಕು. ಸೊ ಅದು ಯಾವ್ದಾದ್ರು ರೂಪದಲ್ಲಿ ಬರ್ಬೇಕು ಅಂತ ಅಂದ್ರೂ ನಾವು ನಮ್ಮ ಎನರ್ಜಿಯಲ್ಲಿ ಸ್ಟಕ್ ಆಗಿರ್ತೀವಿ ನಾವು. ಸೊ ಅದನ್ನ ನಾವು ರಿಲೀಸ್ ಮಾಡ್ಬೇಕು. ಸೊ ಅದನ್ನ ನಾನು ಈ ಒಂದು ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ, ದೆನ್ ಈ ಒಂದು ಬೋನಸ್ ಪ್ಯಾಕೇಜ್, ಓಕೆ, ಸೊ ಇದಕ್ಕಿರೋದು ಅಂತದ್ದು 5000. ಬಟ್ ಯಾರೆಲ್ಲ ಇವಾಗ ಅರ್ಲಿ ಬರ್ಡ್ ಆಫರ್, ಯಾರೆಲ್ಲ 4005 ಮೆಂಬರ್ಸ್ ಯಾರೆಲ್ಲ ಫಸ್ಟ್ ನೀವು ಸೇರ್ತಿರೋ ಅವ್ರಿಗೆಲ್ಲ 4000 ಇರುತ್ತೆ. ಸೊ ಈ 4000 ಅಲ್ಲಿ ಅಥವಾ 5000 ಅಲ್ಲಿ ನಿಮ್ಗೆ ಏನೇನೆಲ್ಲ ಬರುತ್ತೆ ಅಂತ ಅಂದ್ರೆ, ಆಕ್ಚುಲ್ ಆಗಿ ಇದು 5 months ಇಂದಷ್ಟೇ, 5 ತಿಂಗಳ ಒಂದು ಧ್ಯಾನ. ಬಟ್ ಆದ್ರೆ ಫಸ್ಟ್ ಟೈಮ್ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇರೋದ್ರಿಂದ 1 month ಎಕ್ಸ್ಟ್ರಾ ಇರುತ್ತೆ. ಅಂದ್ರೆ ನೀವು 6 monthಗೆ ನೀವು ಪೇ ಮಾಡ್ತಾ ಇದ್ದೀರಾ. ಅಂದ್ರೆ 6 month ಮೂನ್ ಮೆಡಿಟೇಷನ್ ಇರುತ್ತೆ. ಅಂದ್ರೆ 3 ದಿನಗಳಲ್ಲಿ ಲೈವ್ ಇರುತ್ತೆ. ಇದೇ ತರದ್ದು ಬೇರೆ ಬೇರೆ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ತೀವಿ. EFT ಯೂಸ್ ಮಾಡ್ತೀವಿ, ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್, ಹೋಪೋನೋಪೋನೋ ಮತ್ತೆ NLP, ಇದೆಲ್ಲದನ್ನು ಯೂಸ್ ಮಾಡಿ ಒಂದು ಗೈಡೆಡ್ ಮೆಡಿಟೇಷನ್ ಇದೇ ತರನೇ ಲೈವ್ ಇರುತ್ತೆ 3 ದಿನ. ಅದು ಅವತ್ತಿನ ದಿವಸನೇ ಆಗಿರ್ಬೋದು, ಇಲ್ಲ ಹುಣ್ಣಿಮೆ ಆಗಿದ್ಮೇಲಾದ್ರೂ ಆಗಿರ್ಬೋದು, ಅಥವಾ ಈ ತರ ಹಿಂದಾದ್ರೂ ಆಗಿರ್ಬೋದು. ಒಟ್ಟು 3 ದಿನದಲ್ಲಿ ತಿಂಗಳಲ್ಲಿ ಒಂದು ಸತಿ ಲೈವ್ ಮೆಡಿಟೇಷನ್ ಇರುತ್ತೆ ನಿಮ್ಗೆ. ಅಂಡ್ ಬಾತಿಂಗ್ ರಿಚುವಲ್ ಅನ್ನಂತ ಹೇಳ್ದೆ. ಓಕೆ, ಯಾವ ರೀತಿ ಬಾತ್ ಅಲ್ಲಿ ನಾವು ಯೂಸ್ ಮಾಡುವಂತಹ ಒಂದು 7 ಚಕ್ರ ಬ್ಯಾಲೆನ್ಸ್ ಆಗ್ಬೇಕು. ಅಂಡ್ ನಾವು ಒಂದು ಪ್ರಕೃತಿಯ ಒಂದು ಸಿಗುವಂತಹ ಒಂದು ಔಷಧಿಯ ಗುಣ ಇರುವಂತಹ ಸಸ್ಯಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು 7 ಚಕ್ರವನ್ನ, ಅಂದ್ರೆ ನಮ್ಮಲ್ಲಿರುವಂತಹ 7 ಚಕ್ರವನ್ನ ಕ್ಲೆನ್ಸ್ ಮಾಡ್ಬೇಕು ಅಂತ ಅನ್ನೋದು. ಅಂಡ್ ನಾನು ಆಯುರ್ವೇದಿಕ್ ಡಾಕ್ಟರ್ ಆಗಿರೋದ್ರಿಂದ ಇದನ್ನ ಎಕ್ಸ್ಟ್ರಾ ಕೇರ್ ತಗೊಂಡು ಯಾವ್ದೆಲ್ಲ ಬರುತ್ತೆ, ಯಾವ್ದೆಲ್ಲ ಡ್ರಗ್ಸ್ಗಳು ಯಾವ್ದೆಲ್ಲ ಚಕ್ರಗಳಿಗೆ ಆಗ ಬರುತ್ತೆ, ಅದ್ರದನ್ನ ನಾನು ಕಾಂಬಿನೇಷನ್ಸ್ ನ ಮಾಡಿ ನಂದೇ ಆದಂತಹ ಒಂದು ಬಾತಿಂಗ್ ಪೌಡರ್ ಅನ್ನ ಮಾಡಿದ್ದೀನಿ. ಸೊ ಹಾಗಾಗಿ ಅದು ನಿಮ್ಗೆ ಫ್ರೀ ಆಗಿ ಸಿಗುತ್ತೆ, 100 grams ಫ್ರೀ ಆಗಿ ಸಿಗುತ್ತೆ. ನಿಮ್ಗೆ ಯಾವ ರೀತಿ ಉಪಯೋಗಿಸ್ಬೇಕೋ, ಯಾವ ರೀತಿ ಅದನ್ನ ಯೂಸ್ ಮಾಡ್ಬೇಕು, ಎಲ್ಲದು ಡೀಟೇಲ್ ಆಗಿ ನಿಮ್ಗೆ ಕ್ಲಾಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಂಡ್ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಸ್ಪೆಷಲ್ ಆಗಿ ಮಾಡಿಸಿರುವಂತಹ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಸಿಗುತ್ತೆ. ಯಾವ ರೀತಿ ಬ್ರೇಸ್ಲೆಟ್ ಗಳಿಗೆ ಎನರ್ಜಿಯನ್ನ ತುಂಬೋದು ಅಂಡ್ ಆ ಬ್ರೇಸ್ಲೆಟ್ ಅನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ನಿಮ್ಮ ಒಂದು ವಿಶ್ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಬಹುದು ಅಂತ ಅನ್ನೋದು ಈ ಒಂದು ಸ್ಪೆಷಲ್ ಬ್ರೇಸ್ಲೆಟ್ ಅಲ್ಲಿ. ಅದು ಕೂಡ ನಂದೇ ಕಾಂಬಿನೇಷನ್ ಆಗಿರುತ್ತೆ. ಅಂಡ್ ನಿಮ್ಗೆ ಕೆಲವೊಂದು ಟಂಬಲ್ಸ್ ಬೇಕಾಗುತ್ತೆ. ಮೂನ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ಪೇಡ್ ವರ್ಷನ್ ಅಲ್ಲಿ ನೀವು ಬರ್ತಾ ಇದ್ದೀರಾ ಅಂತ ಅಂದ್ರೆ, ಸುಮ್ನೆ ಮಾಡ್ಸಿದ್ರೆ ಅಂತ ಅಂದ್ರೆ ಅದೇನು ಉಪಯೋಗ ಆಗಲ್ಲ. ಸೊ ಟಂಬಲ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ಯಾವ ರೀತಿ ನೀವು ಇನ್ನೂ ಕೂಡ ನಿಮ್ಮ ಒಂದು ಶಕ್ತಿಯನ್ನ ಎನ್ಹಾನ್ಸ್ ಮಾಡ್ಬೇಕು ಅಂತ ಅನ್ನೋದಕ್ಕೋಸ್ಕರ ಫ್ರೀ ಆಗಿ ನಾನು ಟಂಬಲ್ಸ್ ಕೊಡ್ತಾ ಇದ್ದೀನಿ, ಆಯುರ್ವೇದಿಕ್ ಬಾತಿಂಗ್ ಪೌಡರ್ ಕೊಡ್ತಾ ಇದ್ದೀನಿ, ಅಂಡ್ ಬ್ರೇಸ್ಲೆಟ್ ಕೂಡ ಕೊಡ್ತಾ ಇದ್ದೀನಿ. ಕಾಂಬಿನೇಷನ್ ಅಲ್ಲಿ ಇರುತ್ತೆ ಬ್ರೇಸ್ಲೆಟ್ ರಿಲೇಟೆಡ್ ಟು ದಿ ಮೂನ್ ಮೆಡಿಟೇಷನ್ ಗೆ. ಸೊ ಅವತ್ತಿನ ದಿವಸ ನೀವು ಆ ಕ್ರಿಸ್ಟಲ್ ಅನ್ನ ಧಾರಣೆ ಮಾಡ್ಕೊಂಡು ಟಂಬಲ್ಸ್ ಗಳನ್ನ ಹೇಳ್ತೀನಿ, ಯಾವ ಡೈರೆಕ್ಷನ್ ಅಲ್ಲಿ ಟಂಬಲ್ಸ್ ಗಳನ್ನ ಇಡ್ಬೇಕು ಅಂಡ್ ಯಾವ ಒಂದು ಡಯಾಗ್ರಾಮ್ ಅಲ್ಲಿ ಇಡ್ಬೇಕು, ಅದೆಲ್ಲದೂ ಕೂಡ ನಿಮ್ಗೆ ಕ್ಲಾಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ರೆಕಾರ್ಡೆಡ್ ಆಗಿ ಇವಾಗ ಮೇಲ್ಗಡೆ ಇಲ್ಲೆಲ್ಲ ತೋರಿಸಿದ್ನಲ್ಲ, ಬಾತ್ ರಿಚುವಲ್, ಸೆಲ್ಫ್ ಬಾತ್ ರಿಚುವಲ್, ಮನಿ ನಾಟ್, ಅದೆಲ್ಲದೂ ಕೂಡ ನಿಮ್ಗೆ ರೆಕಾರ್ಡೆಡ್ ಇರುತ್ತೆ. ಈ ತರ ಮಂತ್ಲಿ ಸೆಷನ್ ಆಗಿ ಬಂದಾಗ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ನೀವು ಆ ಒಂದು ಟಾಪಿಕ್ ಬಗ್ಗೆ ನೀವು ಕೇಳ್ಬೋದು. ಇವಾಗ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಬಾತ್ ರಿಚುವಲ್ ನಾವು ಹೇಳ್ಕೊಡ್ತಿದೀನಿ ಅಂತ ಅಂದ್ರೆ, ಸೊ ಅದಕ್ಕೆ ಆಲ್ಮೋಸ್ಟ್ ಇಂಗ್ರೀಡಿಯೆಂಟ್ಸ್ ಹೇಳಿರ್ತೀನಿ, ಯಾವ ಟೈಮಲ್ಲಿ ಮಾಡ್ಬೇಕು ಅಂತ ಹೇಳಿರ್ತೀನಿ, ಯಾವ ರೀತಿ ಕ್ಲೆನ್ಸ್ ಮಾಡ್ಬೇಕು ಅಂಡ್ ನಿಮ್ಮನ್ನ ನೀವು ಯಾವ ರೀತಿ ಚಾರ್ಜಿಂಗ್ ಮಾಡ್ಬೇಕು, ಎಲ್ಲ ಡೀಟೇಲ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರು ನಿಮ್ಗೆ ಡೌಟ್ಸ್ ಬರ್ತಾ ಇದೆ ಅಂತ ಅಂದ್ರೆ ಲೈವ್ ಸೆಷನ್ಗೆ ಬರ್ತೀವಲ್ಲ, ಅವಾಗಾದ್ರೂ ನೀವು ಕೇಳ್ಬೋದು. ಒಂದು ಇಲ್ಲ ಅಂತಂದ್ರೆ ಪರ್ಸನಲ್ ಆಗಾದ್ರೂ ಮೆಸೇಜ್ ಮಾಡ್ಬೋದು. ಅಂಡ್ ನಮ್ಗೆ ಆ 3 ದಿನದಲ್ಲಿ ರೆಕಾರ್ಡಿಂಗ್, ಇವಾಗ ಲೈವ್ ಸೆಷನ್ ಮಿಸ್ ಆಯ್ತು, ಎಷ್ಟೊಂದ್ ಜನ ನೋಡಿ 47 ಮೆಂಬರ್ಸ್ ವೋಟ್ ಮಾಡಿದ್ರು, ಸೊ ಬರೀ 22 ಮೆಂಬರ್ಸ್ ಬಂದಿದ್ದಾರೆ. ಏನೋ ಒಂದ್ ಕಾರಣ ಬರುತ್ತೆ ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ರೆಕಾರ್ಡೆಡ್ ಇರುತ್ತೆ. ಸೊ ರೆಕಾರ್ಡೆಡ್ ಅನ್ನ ನೀವು ಪ್ಲೇ ಮಾಡಿ ನೀವು ಆ ಒಂದು ಟೈಮಲ್ಲಿ, ಇವಾಗ ನೆಕ್ಸ್ಟ್ ನಾನು ಹುಣ್ಣಿಮೆ ದಿವಸನೇ ಮಾಡ್ಸಿದೆ ಅಂತ ಅವತ್ತಿನ ದಿವಸ ನಿಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ ಅದನ್ನ ನೀವು ಮಾಡ್ಬೋದು. ಸೊ 3 ದಿನನೂ ಕೂಡ ಮೂನ್ ಎನರ್ಜಿಸ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ
ಅಂಡ್ ಹಂಸಯಾನ ಮೆಂಬರ್ಸ್ಗೆ ಯಾರೆಲ್ಲ ಹಂಸಯಾನದಲ್ಲಿ ಇರ್ತೀರೋ ಅವ್ರಿಗೆಲ್ಲರಿಗೂ ಕೂಡ ಇದು ಫ್ರೀ ಆಗಿರುತ್ತೆ. ಅಂಡ್ ಕ್ರಿಸ್ಟಲ್ಗೆ ಅಷ್ಟೇ ನೀವು ಚಾರ್ಜಿಂಗ್ ಕೊಡ್ಬೇಕಾಗಿರುತ್ತೆ. ಬಟ್ ಎಲ್ಲದೂ ಕೂಡ ಫ್ರೀ ಆಗಿರುತ್ತೆ ನಿಮ್ಗೆ. ಮೆಡಿಟೇಷನ್ ಆಗಿರ್ಬೋದು ಅಥವಾ ಇಲ್ಲಿ ಏನೇನೆಲ್ಲ ಹೇಳಿದ್ದೀನಲ್ಲ ನಾನು, ರಿಚುವಲ್ಸ್ ಆಗಿರ್ಬೋದು, ಅದೆಲ್ಲದೂ ಕೂಡ ಫ್ರೀ ಆಗಿರುತ್ತೆ. ಸೊ ಯಾರಿಗೆಲ್ಲ ಇಷ್ಟ ಇದೆ ಅಂತ ಅಂದ್ರೆ ಈ ಒಂದು ಗೂಗಲ್ ಪೇ ಆಲ್ರೆಡಿ ನಂಬರ್ಸ್ ಇದೆ, ಅದರಲ್ಲಿ ಗೂಗಲ್ ಪೇನು ಕೂಡ ಇದೆ, ಅದರಲ್ಲಿ ನೀವು ಎನ್ರೋಲ್ ಮಾಡ್ಕೋಬಹುದು. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ನಾಳೆನೆ ಹುಣ್ಣಿಮೆ ಇರೋದ್ರಿಂದ ನಾಳೆನೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ನಾಳೆ ಗೈಡೆಡ್ ಮೆಡಿಟೇಷನ್ ಇರುತ್ತೆ, ಯಾಕಂದ್ರೆ ಇವತ್ತು ಲೈವ್ ತಗೊಂಡಿರೋದ್ರಿಂದ ನೀವು ಆಲ್ರೆಡಿ ಆ ಒಂದು ಎನರ್ಜಿಯಲ್ಲಿ ಇರ್ತೀರಾ. ಸೊ ನಾಳೆ ಒಂದು ಸಣ್ಣದಾಗಿ ಯಾರೆಲ್ಲ ಎನ್ರೋಲ್ ಆಗಿರ್ತೀರಾ ಅವ್ರಿಗೆಲ್ಲರಿಗೂ ಕೂಡ ಗೈಡೆಡ್ ಮೆಡಿಟೇಷನ್ ಇರುತ್ತೆ. ಅಂಡ್ ಬಾತ್ ರಿಚುವಲ್, ಬಾತಿಂಗ್ ಪೌಡರ್ ಕಳಿಸ್ಲಿಕ್ಕೆ ನೆಕ್ಸ್ಟ್ ವೀಕ್ ಆಗುತ್ತೆ. ಯಾಕಂದ್ರೆ ಇವತ್ತು ಎನ್ರೋಲ್ ಆಗ್ತೀರಾ ಅಂತ ಅಂದ್ರೆ ಚಾರ್ಜಿಂಗ್ ಮಾಡ್ಬೇಕಾಗುತ್ತೆ ಒಂದು. ಅಂಡ್ ಕ್ರಿಸ್ಟಲ್ ಗಳನ್ನ ಕಳಿಸ್ಬೇಕು ಅಂತಂದ್ರೂ ಮೂನ್ ಲೈಟ್ ಅಲ್ಲೇ ನಾಳೆ ಚಾರ್ಜಿಂಗ್ ಮಾಡುವಂತದ್ದು. ಸೊ ನಾಳೆ ಚಾರ್ಜಿಂಗ್ ಮಾಡ್ಬಿಟ್ಟು ನಿಮ್ಮ ಅಡ್ರೆಸ್ಸಿಗೆ ನಾನು ಕಳಿಸ್ತೀನಿ. ಸೊ ನಾಳೆ ಒಂದು ದಿವಸ ಅಷ್ಟೇ ನೀವು ಈ ಒಂದು ಏನು ಕ್ರಿಸ್ಟಲ್ ಮತ್ತೆ ಬಾತಿಂಗ್ ಪೌಡರ್ ನ ಮಿಸ್ ಮಾಡ್ಕೊಳ್ತೀರಾ ಅಷ್ಟೇ. ಬಟ್ ನೆಕ್ಸ್ಟ್ ಎಲ್ಲಾದು ಕೂಡ ನೀವು ಆಲ್ರೆಡಿ ನಿಮ್ಮಲ್ಲಿ ಇರುತ್ತೆ. ಸೊ ಯಾರಿಗಾದ್ರೂ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತ ಅಂದ್ರೆ ನೀವು ಜಾಯಿನ್ ಆಗ್ಬೋದು. ಅಂಡ್ ಏನಾದ್ರೂ ಡೌಟ್ಸ್ ಇತ್ತು ಅಂತ ಅಂದ್ರೆ ಕೇಳಿ. ಅಂಡ್ ಗ್ರೂಪ್ ಅಲ್ಲಿ ನಂದು ಹೆಂಗಿದ್ರು ಗೂಗಲ್ ಪೇದು ಇದು ಇದೆ, QR ಕೋಡ್ ಇದೆ, ಅಲ್ಲಿಗೆ ನೀವು ಜಾಯಿನ್ ಆಗ್ಬೋದು. ಓಕೆನಾ? ಸೊ ಬೇಗ ಜಾಯಿನ್ ಆಗಿ, ಇಲ್ಲ ಅಂತ ಅಂದ್ರೆ 5000 ಕಟ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ವರ್ಕ್ಶಾಪ್ ನ ನಾನು ಲಾಂಚ್ ಮಾಡಿದಾಗ ಈ ಒಂದು ಆಫರ್ ಇರೋದಿಲ್ಲ ನಿಮ್ಗೆ, 4000 ಆಫರ್ ಇರೋದಿಲ್ಲ. ಸೊ ಡಿಸೈಡ್ ಮಾಡಿ. ಓಕೆನಾ? ಸೊ ಏನಾದ್ರೂ ಡೌಟ್ಸ್ ಇತ್ತು ಅಂತ ಅಂದ್ರೆ ಕೇಳ್ಬೋದು. ಇದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದೆ, ಕ್ರಿಸ್ಟಲ್ ಬಗ್ಗೆ ಡೌಟ್ಸ್ ಇದೆ ಅಂತ ಅಂದ್ರೆ ಕೇಳ್ಬೋದು. ಕ್ಲಾಸ್ ನಾಳೆ ಈವ್ನಿಂಗ್ಗೆ ಇರುತ್ತಾ ವರ್ಣಿಕಾ ಮೇಡಮ್? ಇಲ್ಲ ರೆಕಾರ್ಡೆಡ್ ಕಳಿಸ್ತೀನಿ, ನೀವು ಈವ್ನಿಂಗ್ ಮಾಡ್ಬೇಕಾಗುತ್ತೆ. ರೆಕಾರ್ಡೆಡ್ ಇರುತ್ತೆ, ಒಂದು ಗೈಡೆಡ್ ಮೆಡಿಟೇಷನ್ ಇರುತ್ತೆ. ನೀವು ಈವ್ನಿಂಗ್ ನಾನು ಟೈಮಿಂಗ್ಸ್ ಹೇಳ್ತೀನಿ, ಯಾಕಂದ್ರೆ ಚಂದ್ರಂದು ನೋಡ್ಬೇಕಾಗುತ್ತೆ ಯಾವ್ದ್ರಲ್ಲಿ ಜಾಸ್ತಿ ಎನರ್ಜಿ ಬರುತ್ತೆ ಅಂತ. ಅದನ್ನ ನೋಡ್ಕೊಂಡ್ಬಿಟ್ಟು ನಾನು ಹೇಳ್ತೀನಿ ಯಾವ ಟೈಮಿಂಗ್ ಅಲ್ಲಿ ಮಾಡ್ಬೇಕು ಅಂತ. ರೆಕಾರ್ಡೆಡ್ ನೋಡ್ಬೋದು. ಓಕೆ. ಇದು ಈ ಕ್ಲಾಸ್ ತಗೊಂಡ್ರೆ 5 ಮಂತ್ಸ್ ಇದಿರುತ್ತೆ ಅಲ್ಲ ನಮ್ಗೆ? 6 ಮಂತ್ ಓಕೆ. 6 ಮಂತ್ಸ್ ಗೈಡೆಡ್ ಮೆಡಿಟೇಷನ್ ಲೈವ್ ಇರುತ್ತೆ. ನೀವು ಲೈವ್ ಅಲ್ಲಿ ಬಂದ್ರೆ ಬರ್ಬೋದು, ಇಲ್ಲ ರೆಕಾರ್ಡೆಡ್ ನೋಡ್ತೀನಿ ಅಂತ ರೆಕಾರ್ಡೆಡ್. ಓಕೆ. ಏನಾದ್ರೂ ಬೇರೆ ಅವ್ರಿಗೆ ಏನಾದ್ರೂ ಡೌಟ್ಸ್ ಇತ್ತ? ಸೊ ಎಲ್ಲರೂ ನಾಳೆ ಚಾರ್ಜಿಂಗ್ ಇದ್ದೀರಿ. ಯಾರೆಲ್ಲ ಕ್ರಿಸ್ಟಲ್ ಗಳನ್ನ ವೇರ್ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿ ಆಲ್ರೆಡಿ ಕ್ರಿಸ್ಟಲ್ಗಳು ಇದೆ ಅಂತ ಅಂದ್ರೆ ದಯವಿಟ್ಟು ಅದನ್ನ ಚಾರ್ಜಿಂಗ್ ಇಡಿ. ಚಾರ್ಜಿಂಗ್ ಹೆಂಗಿಡೋದು ಅಂತ ಅಂದ್ರೆ ಆವಾಗ್ಲೇ ಹೇಳಿದ್ನಲ್ಲ, ಗ್ಲಾಸ್ ಪ್ಲೇಟ್ ಅಲ್ಲಿ, ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಪ್ಲೇಟ್ ಅಲ್ಲಿ ನೀವು ಎಲ್ಲಾ ಕ್ರಿಸ್ಟಲ್ ಗಳನ್ನ ಇಟ್ಟು ಮೂನ್ ಲೈಟ್ ಅಲ್ಲಿ ಇಡ್ಬೇಕಾಗುತ್ತೆ. ಅಟ್ಲೀಸ್ಟ್ 2 ಅವರ್ಸ್ 3 ಅವರ್ಸ್ ಇಟ್ರು ಅಂತ ಅಂದ್ರೂ ಸಾಕಾಗುತ್ತೆ. ಇದ್ರೆ ಆಲ್ರೆಡಿ ನೀವು ಇದೆ ಅಂತ ಅಂದ್ರೆ ಸೆಲೆನೈಟ್ ಪ್ಲೇಟ್ ಇದ್ರೂನು ಕೂಡ ಇಡಿ, ಏನೂ ಆಗೋದಿಲ್ಲ. ಅಂಡ್ ವೆದರ್ ತುಂಬಾ ಕ್ಲೌಡಿ ಆಗಿದೆ, ಮೋಡ ಆಗಿದೆ, ಚಂದ್ರನ್ ಬೆಳಕ್ ಬರಲ್ಲ, ಅದೆಲ್ಲ ಏನು ಮ್ಯಾಟರ್ ಆಗಲ್ಲ. ಒಟ್ಟು ಹುಣ್ಣಿಮೆ ದಿವಸ ನೀವು ಇಟ್ರೆ ಅಂತಂದ್ರೆ ಎನರ್ಜಿ ಬರುತ್ತೆ. ಇನ್ ಕೇಸ್ ಇಡಕ್ ಆಗಿಲ್ಲ ಅಂತ ಅಂದ್ರೆ ಸೆಲೆನೈಟ್ ಪ್ಲೇಟ್ ಇದೆಯಲ್ಲ ಅದ್ರಲ್ಲೂ ಕೂಡ ಇಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ, ಸೇಮ್ ಎನರ್ಜಿಸೇ ಇರುತ್ತೆ. ಮ್ಯಾಮ್ ಹೇಳಿ ಮ್ಯಾಮ್, ಇವಾಗ ಅದು ಸೆಲೆನೈಟ್ ಪ್ಲೇಟ್ ವಿತ್ ಬಾಕ್ಸ್ ಈಚೆ ಇಡ್ಬೋದಾ ಮ್ಯಾಮ್? ಸೆಲೆನೈಟ್ ಏನ್ ಚಾರ್ಜಿಂಗ್ ಇಡ್ಬೇಕು ಅಂತ ಏನಿಲ್ಲ. ಓಕೆ ಸಪರೇಟ್ ಆಗಿ ಅಂತಂದ್ರೆ ಸಪರೇಟ್ ಆಗಿ ಇಡ್ಬೋದು ಅಷ್ಟೇ. ಓಕೆ. ಸೆಲೆನೈಟ್ ಯಾವಾಗ್ಲೂ ಕೂಡ ಚಾರ್ಜಿಂಗ್ ಏನ್ ಬೇಕಾಗಲ್ಲ, ಅದು ಚಾರ್ಜ್ ಮಾಡೋ ಅಂತದ್ದು. ಅಲ್ಲ ಮ್ಯಾಮ್, ಇವಾಗ ಹೇಳಿದ್ರಲ್ಲ ಮ್ಯಾಮ್ ಅದ್ರ ಬಾಕ್ಸ್ ಒಳಗಡೆ ಅಂತ, ಇವಾಗ ಸೆಲೆನೈಟ್ ಪ್ಲೇಟ್ ಇರುತ್ತೆ ಒಳಗಡೆ, ಕ್ರಿಸ್ಟಲ್ಸ್ ಹಾಕಿ ವಿತ್ ಅದ್ರ ಜೊತೆ ಇಡ್ಬೋದಾ ಇಲ್ಲ ಅದ್ರ ಸಪರೇಟ್? ಜೊತೆಗೂನು ಇಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ, ಅದ್ರ ಜೊತೆಗೂನು ಇಡ್ಬೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ. ಯಾರಿಗಾದ್ರೂ ಕೋರ್ಸ್ ಬೇಕು ಅಂತ ಅಂದ್ರೆ ಅದ್ರ ಡೀಟೇಲ್ಸ್ ಬೇಕು, ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ಫೋನ್ ಮಾಡಿ. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುನೀತಾ. ಥ್ಯಾಂಕ್ ಯು ಸೋ ಮಚ್. ಸೊ ಹಂಸಯಾನದಲ್ಲಿ ಯಾರು ಇರ್ತೀರಾ, ಸೊ ನಾಳೆ ನಿಮ್ಗೆ ಗೈಡೆಡ್ ಮೆಡಿಟೇಷನ್ ಅನ್ನ ಯಾವ ರೀತಿ, ಬಾತಿಂಗ್ ರಿಚುವಲ್ಸ್ ಯಾವ ರೀತಿ ಇರುತ್ತೆ ಅದೆಲ್ಲದೂ ಕೂಡ ನಾನು ನಿಮ್ಗೆ ನಾಳೆ ಬೆಳಗ್ಗೆ ಪೋಸ್ಟ್ ಮಾಡ್ತೀನಿ. ಅಂಡ್ ಸಂಜೆ ಅಷ್ಟೊತ್ತಿಗೆ ಅದನ್ನೆಲ್ಲದನ್ನು ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ.
ಓಕೆ, ಸೊ ಮತ್ತೆ ಸಿಗೋಣ ಬೇರೆ ಒಂದು ವರ್ಕ್ಶಾಪ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ಜಾಯಿನ್ ಆಗಿದ್ದಕ್ಕೆ. ಅಂಡ್ ಚಂದಿರನ ಒಂದು ಎನರ್ಜಿನ ನಿಮ್ಮ ಒಂದು ಲೈಫ್ ಅಲ್ಲಿ ಈ ಒಂದು ಮುಖಾಂತರ, ಧ್ಯಾನದ ಮುಖಾಂತರ ನೀವೆಲ್ಲರೂ ಕೂಡ ಬರ್ಮಾಡ್ಕೊಂಡಿದ್ದೀರಾ. ನಿಮ್ಮ ವಿಷಯ ಆದಷ್ಟು ಬೇಗನೆ ಕಂಪ್ಲೀಟ್ ಆಗ್ಲಿ ಅಂತ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಯಶಸ್ವಿನಿ, ಥ್ಯಾಂಕ್ ಯು ಪವನ, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಸಿಗೋಣ. ಧನ್ಯವಾದಗಳು.